ಯಾರನ್ನ ಜನ ದೂರ ಇಡೋ ಪ್ರಯತ್ನ ಮಾಡ್ತಿದ್ರೋ ಅವರನ್ನೆಲ್ಲ ತಂದು ಜನರಲ್ಲಿ ಸೇರಿಸಿದ್ರು. ಅಂಥ ಬಸವಣ್ಣವರಿಗೆ ಇವತ್ತು ತುಂಬ ಜನ ಅನುಯಾಯಿಗಳು. ಯಾವ್ಯಾವ ರೀತಿ ಅನುಯಾಯಿಗಳಿದ್ದಾರೆ ಇವತ್ತಿನ ದಿವಸ ಬಸವಣ್ಣನವರ ಆ ತತ್ವಜ್ಞಾನಕ್ಕೆ ಅಂದರೆ, ಬಸವಣ್ಣನವರ ಹೆಸರು ಹೇಳಿಕೊಂಡು ತಮ್ಮ ಸಂಕುಚಿತ ಸ್ವಾರ್ಥವನ್ನು ಪೂರೈಸಿಕೊಳ್ಳಿಕ್ಕೆ ನಡೆದವರದಂಥ ಒಂದು ಗುಂಪು. ಎರಡನೆಯದ್ದು, ಬಸವಣ್ಣನವರನ್ನು ತಮ್ಮ ಆಜೀವಿಕೆಯ ಹೊಟ್ಟೆಯ ಪಾಡಿಗೆ ಬಸವಣ್ಣವ್ರ ಹೆಸರು ಹೇಳಿ ಊಟ ಮಾಡುವಂಥ ಜನರದೊಂದು ಗುಂಪು. ಅವರು ಬಸವಣ್ಣನವರ ಅನುಯಾಯಿಗಳೇ. ಮೂರನೆಯವರು ಬಸವ ತತ್ವ ಪ್ರಚಾರಕರು ಅಂತ. ಪ್ರಚಾರ ಪ್ರಸಾರ ಮಾಡೋದೇ ಅವರ ಧರ್ಮ. ಅವರಿಗೂ ಮತ್ತು ಆ ಬಸವಣ್ಣನವರ ಆಚರಣೆಗಳಿಗೂ ಏನೂ ಸಂಬಂಧ ಇಲ್ಲ. ಸುಮ್ಮನೆ ಬಾಯಿ ಚಟಕ್ಕಾಗಿ ಬಸವಣ್ಣನವರನ್ನು ಮುಂದಿಟ್ಕೊಂಡು ಪ್ರಚಾರ ಮಾಡ್ಕೊತ ಹೊಂಟಂಥವ್ರದ್ದು ಒಂದು ಗುಂಪಿದೆ. ಬಸವಣ್ಣವ್ರ ಹೆಸರಲ್ಲೇನ ಬದುಕ್ತಾ ಇದ್ದಾರೆ. ನಾಲ್ಕನೆಯದ್ದು, ನಿಜವಾಗಿಯೂ ಬಸವ ತತ್ವದಂತೆ ಬದುಕುವವ್ರದ್ದು ಒಂದು ಗುಂಪಿದೆ. ಅವ್ರು ನಿಜವಾದ ಬಸವಣ್ಣನವರ ಅನುಯಾಯಿಗಳು. ಬಸವಣ್ಣ ಯಾವುದನ್ನು ಹೇಳಿದರು, ಬಸವಾದಿ ಶರಣರು ಯಾವ ರೀತಿ ಬದುಕಬೇಕು ಅಂತ ಹೇಳಿದರು ಆ ರೀತಿಯಾಗಿ ಬದುಕುವವರು. ಅಂದರೆ ಬಸವಣ್ಣನವರು ಹೇಳಿದಂಥ ಕಾಯಕ, ಬಸವಣ್ಣನವರು ಹೇಳಿದಂಥ ಅರ್ಚನೆ, ಬಸವಣ್ಣನವರು ಹೇಳಿದಂಥ ದಾಸೋಹ, ಬಸವಣ್ಣನವರು ಹೇಳಿದಂಥ ಸಮಾನತೆ, ಇವೆಲ್ಲವುಗಳಿಗಾಗಿ ತಮ್ಮ ಜೀವನವನ್ನು ಸವಿಸ್ತಾ ಇರುವಂಥವ್ರದ್ದು ಒಂದು ಗುಂಪಿದೆ. ಅವರು ನಿಜವಾದ ಬಸವಣ್ಣನವರ ಅನುಯಾಯಿಗಳು. ಅವರ ಸಂಖ್ಯೆ ಬಹಳಿದೆ. ಆದರೆ ಅವರು ಎಲ್ಲಿ ಹೊರಗೆ ಬರುವುದಿಲ್ಲ, ಯಾರ ಮುಂದೂ ಮಾತಾಡೋದಿಲ್ಲ. ಬಸವಣ್ಣವ್ರು ಹೇಳ್ಯಾರ, ಅವ್ರಂಗೆ ನಾವು ಬದುಕಬೇಕು ಅಂತ ಬದುಕ್ತಾ ಇದ್ದಾರೆ ಅಷ್ಟೇ. ಆದರೆ ಈ ಸಫಳ ಮಾಡೋರು ಏನದಾರಲ್ಲ, ಅವ್ರು ಯಾರೂ ಬದುಕವರಲ್ಲ. ಇನ್ನೊಂದು ಗುಂಪಿದೆ, ಬಸವ ತತ್ವದ ಮುಖವಾಡವನ್ನು ಧರಿಸಿ ತಮ್ಮದೇ ಆದಂಥ ಯಾವುದೋ ಒಂದು ಅಜೆಂಡಾ ತಗೊಂಡು ಸಮಾಜದಲ್ಲಿ ಹೊರಟಂಥವ್ರ ಕಮ್ಯುನಿಸ್ಟ್ರದೊಂದು ಗುಂಪಿದೆ. ಕಮ್ಯುನಿಸ್ಟ್ರು ಅಂದ್ರೆ ನಿಮ್ಗೆ ಗೊತ್ತಾಯ್ತೋ ಇಲ್ಲೋ, ಗೊತ್ತಿರ್ಬೇಕು ನಿಮ್ಗೆ. ಕಮ್ಯುನಿಸ್ಟ್ರು ಅಂದ್ರೆ ಇವರು ಸಮತಾವಾದಿಗಳು ಅಂತ ಇವ್ರ ಹೆಸರು. ಇವರ ಮೂಲ ಜನಕ ಯಾರು ಅಂದ್ರೆ ಕಾರ್ಲ್ ಮಾರ್ಕ್ಸ್. ಎಲ್ಲದರಲ್ಲಿಯೂ ಸಮತೆಯನ್ನು ತರಬೇಕು ಅಂದ. ನಮ್ಮ ಶರೀರದಲ್ಲಿಯೇ ಬಂದಿಲ್ಲ. ಒಂದು ಬೆರಳು ದೊಡ್ಡದಿದೆ, ಇನ್ನು ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದದ, ಅದಕ್ಕಿಂತ ಸ್ವಲ್ಪ ದೊಡ್ಡದ, ಅದಕ್ಕಿಂತ ಸಣ್ಣದದ, ಅದಕ್ಕಿಂತ ಸಣ್ಣದದ. ಇವೆಲ್ಲವೂ ಕೂಡಿದ್ರೆ ಮಾತ್ರ ಸಮಾನ ಆಗ್ತಾವ ಹೊರತು ಇವೆಲ್ಲವೂ ಒಂದೇ ಸೈಜಿಗೆ ಬಂದರೆ ಸಮಾಧಾನ ಆಗುವುದಿಲ್ಲ. ಸಮಾನತೆ ನಾವು ಸಮಾಜದಲ್ಲಿದ್ದಂಥವ್ರು ಎಲ್ಲರೂ ನಮ್ಮ ನಮ್ಮ ಸ್ಥಾನಗಳಲ್ಲಿ ಸಂತುಷ್ಟರಾಗಿ ಎಲ್ಲರೂ ಕೂಡಿ ಕೆಲಸ ಮಾಡಬೇಕು ಅನ್ನೋ ಭಾವನೆಯನ್ನು ತಾಳಿದರೆ ನಾವೆಲ್ಲರೂ ಕಲೆಕ್ಟರ್ ಆಗ್ತೀವಂದ್ರೆ ಸಾಧ್ಯ ಐತಾನೆ? ಒಂದು ವ್ಯವಸ್ಥೆ ನಡಿಬೇಕಾದ್ರೆ ಕಲೆಕ್ಟ್ರೂ ಬೇಕು, ತಹಶೀಲ್ದಾರೂ ಬೇಕು, SP ಅವರು ಬೇಕು, DYSP ಅವರು ಬೇಕು, CPIನೂ ಬೇಕು, ಇನ್ಸ್ಪೆಕ್ಟ್ರು ಬೇಕು, ಪೊಲೀಸರು ಬೇಕು. ಇಲ್ಲ ನಾವು ಸಮಾನತೆಯನ್ನು ತರ್ತೀವಂತ ಎಲ್ಲರನ್ನೂ SP ಮಾಡಿದರೆ ಸಮಾಜ ನಡೀಲಿಕ್ಕೆ ಸಾಧ್ಯ ಐತೆ? ಇದು ಬಹಳ ಜನರಿಗೆ ಪಚನ ಆಗೋದು ಕಷ್ಟ ಐತೆ. ಹೀಗೆ ಸಮಾನತೆಯ ಮುಖವಾಡವನ್ನು ಹಾಕ್ಕೊಂಡು ಈ ಬಸವ ಧರ್ಮದಲ್ಲಿ ಅಂದರೆ ಬಸವಣ್ಣನ ಸಂಪ್ರದಾಯದಲ್ಲಿ ಒಳಹೊಕ್ಕಂಥ ಕೆಲವೊಂದು ನುಸುಳುಕೋರರು ಅಂತ ಬಂದಿದ್ದಾರೆ. ಇವ್ರು ಯಾರು ಬಸವಣ್ಣನವ್ರ ಮೇಲೆ ಪ್ರೀತಿ ಇದ್ದವರಲ್ಲ, ಬಸವಣ್ಣನವರನ್ನು ಅನುಸರಿಸಬೇಕು ಅಂದವರಲ್ಲ. ಧರ್ಮವೇ ಒಂದು ಅಪುವಿನ ಗುಳಿಗೆ, ನಶೆಯನ್ನೇರಿಸುವಂಥ ಗುಳಿಗೆ ಅಂತ ಯಾವ ಕಮ್ಯುನಿಸ್ಟರು ಕರ್ಕೊಂಡು ಬಂದ್ರಲ್ಲ, ಧರ್ಮವನ್ನೇ ಒಂದು ಅಪುವಿನ ಗುಳಿಗೆ ಅಂತ ಕರ್ಕೊಂಡು ಬಂದ್ರಲ್ಲ, ಅವರು ಬಸವಣ್ಣವ್ರ ತತ್ವ ಹೇಳಕತ್ತಿದ್ರಲ್ಲ. ಯಾವಾಗಿಂದ ಇವ್ರಿಗೆ ಜ್ಞಾನೋದಯ ಆಯಿತು? ಅವರೇ ಆ ಕಡೆ ಈ ಕಡೆ ಒಂದಿಷ್ಟು ಮಂದಿಗೆ ಒಳೆ ಮಾಡ್ಕೊಂಡು ಬಂದು
ಏನೇನೋ ಸೋಷಿಯಲ್ ಮೀಡಿಯಾದಾಗ ಅಲ್ಲಿ ಇಲ್ಲಿ ಬಸವಣ್ಣವ್ರ ತತ್ವ ಹೇಳಕತ್ತಿದ್ರು. 6 ಹಡ್ದವ್ರು ಮುಂದೆ 3 ಹಡ್ದವ್ರು ಮುರ್ಕ ಮಾಡ್ತಿದ್ರಂತಲ್ಲ, ಹಂಗೆ ಹೇಳಕತ್ತಿದ್ರಲ್ಲ. ಇವ್ರಿಗಂತಾರ ಮುಖವಾಡವನ್ನು ಧರಿಸಿಕೊಂಡು ತಮ್ಮ ಅಜೆಂಡಾ ಅಂದ್ರೆ ಇವ್ರ ಅಜೆಂಡಾ ಬೇರೆನೇ ಇರುತ್ತೆ ಅಂತ. ಇನ್ನು ಕೆಲವು ಜನರು ಕುಂತ್ರ ನಿಂತ್ರ ಬಸವ 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 ಅನ್ಕೊಂತ ಬಸವಣ್ಣನನ್ನೇ ಉಸಿರಾಗಿಸ್ಕೊಂಡಂತ ನಾವು ಬಸವ ತತ್ವದವರು ಅಂತ ಸಹಿತ ಹೇಳಿಕೊಳ್ಳಾರ್ದ ಕೇವಲ ಬಸವನನ್ನೇ ಸ್ಮರಿಸುವಂಥ ಯಾವುದೇ ಜಾತಿಯವರು ಯಾವುದೇ ಪಂಗಡದವರು ಯಾರೇ ಇರಬೇಕು ಅಂಥ ಜನನೂ ದೊಡ್ಡ ಪ್ರಮಾಣದೊಳಗದ. ಇವರು ಬಸವಣ್ಣನವರ ಅನುಯಾಯಿಗಳು. ಈ ಸಮಾವೇಶದ ಮುಖ್ಯ ಉದ್ದೇಶ ಏನು ಅಂದ್ರೆ, ಈ ಬಸವಣ್ಣನ ಮುಖವಾಡವನ್ನು ಧರಿಸಿಕೊಂಡು ಸೂಡೋ ಸೆಕ್ಯುಲರಿಸಮನ್ನು ಮುಂದೆ ಮಾಡಿಕೊಂಡು ಹಿಂದೂ ಧರ್ಮವನ್ನು ನಾಶ ಮಾಡಬೇಕು ಅಂತ ಏನು ಹೊಂಟಾರಲ್ಲ, ಅವರ ಮುಖವಾಡವನ್ನು ಕಳಿಸುವುದೇ ಈ ಸಮಾರಂಭದ ಮುಖ್ಯ ಉದ್ದೇಶ. ಯಾರ್ಯಾರು ಬಸವಣ್ಣನವರ ಬಸವ ತತ್ವದ ಸೋಗುಗಳನ್ನು ಹಾಕಿಕೊಂಡು ಮುಖವಾಡಗಳನ್ನು ಧರಿಸಿಕೊಂಡು ಏನು ಮಾಡಕ್ಕೆ ಹೊಂಟಾರಲ್ಲ, ಅವರನ್ನು ಎಕ್ಸ್ಪೋಸ್ ಮಾಡೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಎರಡನೇದ್ದು, ವಿಶ್ವವ್ಯಾಪಿಯಾಗಿ ಬೆಳೆಯಬೇಕಾದಂಥ ನಮ್ಮ ಬಸವಣ್ಣವರನ್ನು ಕೇವಲ ಒಂದು ಸಮಾಜಕ್ಕೆ ಸೀಮಿತಗೊಳಿಸಲಿಕ್ಕೆ ಹೊರಟಿದಾರಲ್ಲ, ಇದನ್ನು ತಡೆಗಟ್ಟಬೇಕಾಗೈತಿ. ಅವರು ಕೇವಲ ಒಂದು ಸಮಾಜದ ಆಸ್ತಿಯನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಕೆಲವು ಜನ. ಬಸವಣ್ಣ ಕೇವಲ ಒಂದು ಸಮಾಜದ ನಾಯಕ ಅಲ್ಲ, ಒಂದು ಸಮಾಜಕ್ಕೆ ಗುರು ಅಲ್ಲ, ಸಮಾಜದ ಎಲ್ಲ ಸಮಾಜಗಳನ್ನು ಕೂಡಿಸಿದಂಥ ಪುಣ್ಯಾತ್ಮ. ಆ ಪುಣ್ಯಾತ್ಮನನ್ನು ವಿಶ್ವವ್ಯಾಪಿಯಾಗಿ ಮಾಡಬೇಕಾಗಿತ್ತು. ಆದ್ರೆ ಅದನ್ನು ತಂದು ಕೇವಲ ಒಂದೇ ರಾಜ್ಯದಲ್ಲಿ ಒಂದು ಜಾತಿಗೆ ಸೀಮಿತಗೊಳಿಸ್ತಾ ಇದ್ದಾರಲ್ಲ, ಇದನ್ನು ತಡೆಗಟ್ಟುವುದೇ ಈ ಸಮಾವೇಶದ ಮುಖ್ಯ ಉದ್ದೇಶ. ಮೂರನೇದ್ದು, ಬಸವಣ್ಣ ಏಕೀಕೃತಗೊಳಿಸಿದಂಥ ಎಲ್ಲ ಸಮಾಜಗಳು. ಈ ಸಮಾರಂಭದ ಮುಖ್ಯ ಉದ್ದೇಶ ಅಂದ್ರೆ, ಬಸವಣ್ಣವರು ಎಂಥೆಂಥವ್ರನ್ನ ಕರ್ಕೊಂಡು ಬಂದರು. ಸೂಳೆ ಸಂಕವಿಯನ್ನು ಕರ್ಕೊಂಡು ಬಂದರು, ಸಮಗಾರ ಹರಳಯ್ಯನವರನ್ನು ಕರ್ಕೊಂಡು ಬಂದರು, ಮಡಿವಾಳ ಮಾಚಿದೇವರನ್ನು ಕರ್ಕೊಂಡು ಬಂದರು, ವೈದ್ಯ ಸಂಗಣ್ಣನ ಕರ್ಕೊಂಡು ಬಂದರು, ಬೋಂತಾದೇವಿಯನ್ನು ಕರ್ಕೊಂಡು ಬಂದರು, ಕಾಶ್ಮೀರದ ಅರಸನಾದಂಥ ಮಹಾದೇವ ಭೂಪಾಲನನ್ನು ಕರ್ಕೊಂಡು ಬಂದರು, ಬಾವೂರು ಬೊಮ್ಮಯ್ಯನನ್ನು ಕರ್ಕೊಂಡು ಬಂದರು. ಇಲ್ಲಿಯವರೇ ಎಂಥೆಂಥವರನ್ನು, ಆಡಪದ ಅಪ್ಪಣ್ಣನ್ನು ಕರ್ಕೊಂಡು ಬಂದರು. ಯಾವ ಸಮಾಜವನ್ನು ಬಿಡಲಿಲ್ಲ, ಎಲ್ಲರನ್ನೂ ಕರ್ಕೊಂಡು ಬಂದು ನಾವೆಲ್ಲರೂ ಒಂದು ಅನ್ನುವ ಭಾವನೆಯನ್ನು ಬಸವಣ್ಣವರು ನಿರ್ಮಾಣ ಮಾಡಿದ್ರು. ಆದರೆ ಇವತ್ತಿನ ದಿವಸ ಈ ಬಸವಣ್ಣವರ ಹೆಸರು ಹೇಳಿಕೊಂಡು ಸಮಾಜವನ್ನು ಧರ್ಮವನ್ನು ಒಡೆಯಲಿಕ್ಕೆ ಹೊರಟಂಥ ಧರ್ಮಘಾತುಕರು ಧರ್ಮದ್ರೋಹಿಗಳು ಅಂತ ಏನದಾರಲ್ಲ, ಅವರಿಗೆ ಪಾಠ ಕಲಿಸೋದೇ ಈ ಸಮಾರಂಭದ ಮುಖ್ಯ ಉದ್ದೇಶ. ಅವರು ಬಸವಣ್ಣನವರ ಹೆಸರಿನಲ್ಲಿ ಇವರು ಲಿಂಗಾಯತರು, ಇವರು ವೀರಶೈವರು ಅಂತ ಇದ್ದ ಒಂದು ಸಮಾಜವನ್ನು ಎರಡು ಮಾಡಲಿಕ್ಕೆ ಹೊಂಟಂಥ ಈ ಧೂರ್ತರನ್ನು ತಡೆಯೋದೇ ಈ ಸಮಾಜದ ಮುಖ್ಯ ಸಮಾವೇಶದ ಮುಖ್ಯ. ಇನ್ನೊಂದು, ಬಸವಣ್ಣನವರ ಹೆಸರು ಹೇಳಿಕೊಂಡು ಹಿಂದೂ ಧರ್ಮವನ್ನು ನಾಶ ಮಾಡಬೇಕು ಅಂತಕ್ಕಂಥ ಇವ್ರದ್ದು ಹಿಡನ್ ಅಜೆಂಡಾ. ಯಾಕೆಂದರೆ ಕೆಲವೊಂದು ರಾಜಕಾರಣಿಗಳ ಕೈಗೊಂಬೆ ಅಂತೆ ವರ್ತಿಸ್ತಾ ಇರುವಂಥ ಇವರು ಮತ್ತೊಬ್ಬರಿಗೆ ಹೇಳ್ತಾರೆ, ನೀವು ಅವ್ರ ಕೈಗೊಂಬೆದಿರಿ ಇವ್ರ ಕೈಗೊಂಬೆದಿರಿ. ನಾ ಹೇಳಿದೆ, ಕಾಡು ಸಿದ್ದೇಶ್ವರ ಸ್ವಾಮಿ ಯಾರ ಕೈಗೊಂಬೆ ಆಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ನನಗೇನೂ ಬೇಕಾಗಿಲ್ಲ, ಹೀಗಾಗಿ ನಾನು ಕೈ ಮುಂದಕ್ಕೆ ಮಾಡ್ಬೇಕಾದ್ರೆ ಕಾಲು ಮುಡಿಸ್ಕೋಬೇಕಾಕೈತಿ. ಯಾರ ಹತ್ರನೂ ಏನು ಈ ಜೀವನದಲ್ಲಿ ಯಾವ ಮಹತ್ವಾಕಾಂಕ್ಷೆಗಳನ್ನು ಹೊಂದಿದಂಥ ಮನುಷ್ಯ ಅಲ್ಲ. ಹೀಗಾಗಿ ಕಾಡು ಸಿದ್ದೇಶ್ವರ ಸ್ವಾಮಿಯನ್ನು ಯಾರೂ ಕೈಗೊಂಬೆ ಮಾಡ್ಕೊಳ್ಳಿಕ್ಕೆ ಇನ್ನೂ ಹುಟ್ಟಿ ಬರ್ಬೋದು. ನನಗೆ ನಮ್ಮ ದೇಶ, ನನ್ನ ಸಮಾಜ
ನಮ್ಮ ಧರ್ಮ ಇದು ಸುರಕ್ಷಿತವಾಗಿ ಇರಬೇಕನ್ನುವಂಥ ಒಂದು ಕಾಳಜಿ ಬಿಟ್ಟರೆ ಮತ್ತಾವ ಕಾಳಜಿನೂ ಇಲ್ಲ. ನಾ ಇದಕ್ಕಷ್ಟೇ ಮಾತ್ರ ಸೀಮಿತನಾದಂಥ. ಈ ಸಮಾಜಗಳನ್ನು ಒಡಿಲಿಕ್ಕೇನು ಹೊರಟಾರ, ಆಮೇಲೆ ಹಿಂದೂ ಧರ್ಮದ ಮೇಲೆ ಶ್ರದ್ಧೆಯನ್ನು ಕಡಿಮೆ ಮಾಡಲಿಕ್ಕೆ ಹೊರಟ್ರಲ್ಲ, ದೇವರ ಮೇಲೆ ನಿಂದೆ ಮಾಡಲಿಕ್ಕೆ ಹೊರಟರು, ಕೃಷ್ಣನ ಮೇಲೆ ನಿಂದೆ ಮಾಡಿದರು, ಶಿವನ ಮೇಲೆ ನಿಂದೆ ಮಾಡಿದರು. ಶಿವನಿಗೆ ತೊಡೆ ಮೇಲೊಬ್ಬಕ್ಕೆ ಹೆಂಡತಿ, ತಲೆ ಮೇಲೊಬ್ಬಕ್ಕೆ ಹೆಂಡತಿ, ಈಕಿನ ಇಲ್ದಾಗ ಅಕ್ಕಿನ ಕೂಡ ಲವ್ ಮಾಡ್ತಾನೆ, ಅಕ್ಕಿ ಇಲ್ದಾಗ ಈಕಿನ, ಇಂಥ ಹೀನ ಭಾಷೆಯಲ್ಲಿ ಏನೀ ನೀಚರು ನಮ್ಮ ದೇವತೆಗಳ ವಿಡಂಬನೆಯನ್ನು ಮಾಡಲಿಕ್ಕೆ ಹತ್ತಿದ್ರಲ್ಲ, ಇದನ್ನು ವಿರೋಧ ಮಾಡೋದಕ್ಕಾಗಿ ನಾವು ಈ ಅಧಿವೇಶನವನ್ನು ಹಮ್ಮಿಕೊಂಡೆವು. ನಮ್ಮ ಜಗುಲಿಯ ಮೇಲಿರುವಂಥ ದೇವರುಗಳನ್ನು ಸಾವಕಾಶವಾಗಿ ಹೊಳೆಗೆ ಹಾಕಬೇಕು ಅಂತೇನು ಹೇಳಕತ್ತಿದ್ರಲ್ಲ, ನಾವು ಯಾರೇ ಬಡವರೇ ಇರಲಿ ಶ್ರೀಮಂತರೇ ಇರಲಿ, ನಾವು ಯಾವ ಜಾತಿಯವರೇ ಇರಲಿ ಯಾವ ಪಂಥದವರೇ ಇರಲಿ, ನಮ್ಮ ದೇವರುಗಳನ್ನು ಜಗುಲಿ ಅಂತಂದರೆ ಇವು ಮ್ಯೂಸಿಯಂಗಳಾಗ್ಯಾವ ಅಂತ ಒಬ್ಬ ಸ್ವಾಮಿಗಳು ಹೇಳ್ತಾರ. ಈ ಜಗುಲಿಗಳಂದ್ರೆ ಮತ್ತೇನೋ ಆಗ್ಯಾವ ಅಂತ ಕೆಲವು ಸ್ವಾಮಿಗಳು ಹೇಳ್ತಾರ. ಹೇಳಿ ಈ ಜಗುಲಿಯ ಮೇಲಿನ ಈ ನೂರಾರು ದೇವರನ್ನೆಲ್ಲ ತಗೊಂಡು ಹೋಗಿ ಹೊಳೆಗೆ ಹಾಕಬೇಕು ಅಂತೇನು ಹೇಳಕತ್ತಾರ. ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗಬೇಡ್ರಿ. ಸಾವಿರ ವರ್ಷಗಳಿಂದ ನಮ್ಮ ಜನರಿಗೆ ಮನೆ ದೇವರು ಅಂತಿದೆ, ಇಷ್ಟ ದೇವರು ಅಂತಿದೆ, ಗ್ರಾಮ ದೇವರು ಅಂತಿದೆ, ಕ್ಷೇತ್ರ ದೇವರು ಅಂತಿದೆ, ಪುಣ್ಯತೀರ್ಥಗಳು ಅಂತಿವೆ, ಎಲ್ಲ ಇವೆ. ಅವು ಈ ದೇಶದ ಭಾವೈಕ್ಯತೆಯನ್ನು ಕಾಪಾಡುವಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿವೆ. ನಮ್ಮ ದೇವರು ಅಂದ್ರೆ ಹಂಗ ಅಲ್ಲ, ಊರಾನ ದೇವ್ರ ಜಾತ್ರೆ ಇತ್ತಂದ್ರೆ ಎಲ್ಲ ಜಾತಿಯವರು ಎಲ್ಲ ಪಂಗಡದವ್ರು ನಾವು ಒತ್ತಟ್ಟಿಗೆ ಸೇರಿ ಹಬ್ಬ ಆಚರಿಸ್ದಂಗೆ ಆಚರಿಸ್ತೀವಿ. ಇದಕ್ಕಿಂತಲೂ ದೊಡ್ಡದು ಇನ್ನೇನು ಸಿಗಬೇಕು. ಆದರೆ ದೇವರ ಗುಡಿನ ಕೆಡಬೇಕು ಅಂತ ಇವ್ರೇನು ಹೊಂಟಾರಲ್ಲ, ಇವರಿಗೆ ಪಾಠ ಕಲಿಸೋ ಸಲುವಾಗಿ ಈ ಸಮಾವೇಶ. ಗುಡಿನೇ ಕೆಡಬೇಕಂತಾರೆ. ಯಾವ ಗುಡಿ ಇಡೀ ಊರಿನ ಜನರನ್ನು ಒತ್ತಟ್ಟಿಗೆ ಸೇರಿಸ್ತೈತಿ, ಒತ್ತಟ್ಟಿಗೆ ಕೂಡಿಸಿ ಊಟ ಮಾಡಿಸ್ತೈತಿ, ಒತ್ತಟ್ಟಿಗೆ ಸೇರಿಸಿ ಪ್ರಬೋಧನ ಕಾರ್ಯವನ್ನು ಮಾಡ್ತೈತಿ, ಒತ್ತಟ್ಟಿಗೆ ಸೇರಿಸಿ ನಾಟ್ಯ ಕಲೆ ಸಂಗೀತ ಮುಂತಾದವುಗಳನ್ನು ಬೆಳೆಸಿ ಉಳಿಸಿ ಬಹುದೊಡ್ಡ ಪಾಠವನ್ನು ಸಮಾಜಕ್ಕೆ ಕಲಿಸ್ತೈತಲ್ಲ, ಆ ಗುಡಿಗಳನ್ನೇ ಮುಗಿಸ್ಬಿಡ್ತೀವಿ ಅಂತಾರಲ್ಲ, ಅಂಥವರಿಗೆ ಪಾಠ ಕಲಿಸೋ ಸಲುವಾಗಿ ಈ ಸಮಾವೇಶ. ಇಷ್ಟೇ ಅಲ್ರಿ, ಈ ಸಮಾವೇಶದಲ್ಲಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಯಾವುದೇ ಸಂಪ್ರದಾಯ ಇರಲಿ ನಮ್ಮ, ಯಾವುದೇ ಪಂಥಗಳಿರಲಿ ನಮ್ಮ, ಅವುಗಳ ತಾಲಿಬಾನೀಕರಣ ಆಗಬಾರ್ದು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. 4-6 ಜನ ಕೂಡಿಕೊಂಡು ಅದರಲ್ಲಿ ಕಟ್ಟರತೆಯನ್ನು ತುಂಬಿ ಆ ಸಂಪ್ರದಾಯವನ್ನು ತಾಲಿಬಾನಿ ಸಂಪ್ರದಾಯದಂತೆ ಏನು ಬೆಳೆಸ್ತಾ ಇದ್ದಾರಲ್ಲ, ಅದನ್ನು ಒಬ್ಬ ಹೇಳ್ತಾನೆ, ನೀವು ಬಸವಣ್ಣವ್ರು ಹೇಳೋದನ್ನು ಆಚರಿಸಿದ್ರಿ ಸರಿ ಇರ್ಲಿಕ್ಕಂದ್ರೆ ನಿಮ್ಮ ಕುತ್ತಿಗೆನೇ ಹೆಚ್ಚಿಗ್ತೀವಿ ಅಂತಾರ, ನಿಮ್ಮನ್ನು ತಿರುವಾಡಿ ಬಡಿತೀವಿ ಅಂತಾರ, ನಿಮ್ಮನ್ನು ಈ ಲೋಕದಿಂದ ನಾವು ಹೊರಗೆ ಹಾಕ್ತೀವಿ ಅಂತಾರ. ಇದು ತಾಲಿಬಾನಿತನ ಅಲ್ಲೇ. ನಾವು ನಮ್ಮ ದೇವರು ಬೇರೆ ಅದಾವೆ. ಯಾರಿಗೆ ಇಷ್ಟಲಿಂಗ ಪ್ರಿಯ ಐತಿ, ಯಾರಿಗೆ ಮನಿ ದೇವರು ಪ್ರಿಯ ಐತಿ, ಯಾರಿಗೆ ಮತ್ತೊಂದು ದೇವರು, ಮತ್ತೊಬ್ಬರು ಗುರುಗಳು, ಯಾರಿಗೆ ಶಿವ ಪ್ರಿಯ ಅದಾನ, ಯಾರಿಗೆ ವಿಷ್ಣು ಪ್ರಿಯ ಅದಾನ, ಯಾರಿಗೆ ಶಕ್ತಿ ಅಂದ್ರೆ ದೇವತೆಗಳ ಪ್ರಿಯ ಅದಾರ, ಯಾರಿಗೆ ಗಣಪತಿ ಪ್ರಿಯ ಗಾಣಪತ್ರ ಅಂತಾರ, ಯಾರಿಗೆ ದತ್ತಾತ್ರೇಯ ಪ್ರಿಯ ಅದಾನ, ಯಾರಿಗೆ ವಿಶ್ವಕರ್ಮ ಪ್ರಿಯ ಅದಾನ, ಯಾರಿಗೆ ಗಂಗಾದೇವಿ ಪ್ರಿಯ ಅದಾರ. ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅವರವರ ತೆರನಾಗಿ ಇರುತ್ತೀಹನು ಶಿವಯೋಗಿ. ಅದಕ್ಕೆ ನಾವು ಏನಂತೀವಿ, ನಿಮಗೇನು ಬೇಕು ಅದನ್ನು ಮಾಡುವಂಥ ಸ್ವಾತಂತ್ರ್ಯ ನಿಮಗೆ ನಿಶ್ಚಿತವಾಗಿ ಐತಿ. ಆದರೆ ಮತ್ತೊಬ್ಬರನ್ನು ಹೀಗಳೆಯುವಂಥ, ಮತ್ತೊಬ್ಬರಿಗೆ ಬೈಯುವಂಥ ಅಧಿಕಾರ ನಮ್ಗೆ ಯಾರೂ ಕೊಟ್ಟಿಲ್ಲ ಅಂತ ನಾನು ಅದಕ್ಕಾಗಿ ಒಂದು ಮಾತನ್ನು ಹೇಳಿದೆ. ಇದು ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶ. ಈ ಹಿಂದೂ ಶಬ್ದ ಬಹಳ ಜನ ಹೇಳ್ತಾರೆ ಇದು ನಮ್ಮ ದೇಶದ್ದಲ್ಲ ಅಂತ. ಬಹಳ ಜನ ಅಂತಾರೆ ಹಿಂದೂ ಶಬ್ದ ಇದು ಪಾರ್ಸಿಗಳಿಂದ ಬಂದಂಥ ಶಬ್ದ, ಇರಾನಿಯರು ಈ ಶಬ್ದವನ್ನು ನಮ್ಗೆ ಕೊಟ್ಟರು, ಅದರ ಅರ್ಥ ಭಾಳ ಕೆಟ್ಟದಾಗಿದೆ ಅಂತ ಹೇಳ್ತಿರ್ತಾರೆ.
ಆಮ್ಯಾಗ ಆಹ್ವಾನ ಮಾಡ್ತಿರ್ತಾರೆ ಕೆಲವು ಜನ. ಈ ಹಿಂದೂ ಅನ್ನೋ ಶಬ್ದವನ್ನು ಯಾವ ವೇದಗಳಲ್ಲಿ ಉಚ್ಚಾರ ಮಾಡಿಲ್ಲ, ಪುರಾಣಗಳಲ್ಲಿ ಹೇಳಿಲ್ಲ, ಶಾಸ್ತ್ರಗಳಲ್ಲಿ ಹೇಳಿಲ್ಲ, ಎಲ್ಲಿಯೂ ಹೇಳಿಲ್ಲ. ಇದೊಂದು ಸ್ಥಾನವಾಚಕ ಶಬ್ದ, ಇದರಿಂದ ಹೇಗೆ ಒಂದು ಧರ್ಮ ಹುಟ್ಟಲಿಕ್ಕೆ ಸಾಧ್ಯ ಅಂತ ಆಹ್ವಾನ ಮಾಡ್ತಿರ್ತಾರೆ ಕೆಲವು ಜನ. ಅವರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಂದ್ರೇನು, ಪೂಜ್ಯರೇ, ನೀವು ಅಧ್ಯಯನ ಮಾಡಲಿಕ್ಕೆ ಕಲೀರಿ. ಕೂಪಮಂಡೂಕ ವೃತ್ತಿಯನ್ನು ಬಿಡ್ರಿ. ಕೂಪಮಂಡೂಕ ಅಂದ್ರೆ ಒಂದು ಕಪ್ಪಿ ಬಾಯಾಗಿತ್ತಂತ, ಬಾಯಿ ಅಂದ್ರನ ಬಾವಿ, ಬಾವಿ ಅಂದ್ರನ ಇಡೀ ವಿಶ್ವ ಅಂತ ತಿಳ್ಕೊಂಡಿತ್ತಂತ. ಆಮೇಲೆ ಆ ಬಾವಿಯೊಳಗೆ ತಾನ ಒಂದೇ ಇರ್ತಿತ್ತಂತ, ತನಕ್ಕಿಂತಲೂ ದೊಡ್ಡ ಪ್ರಾಣಿಗಳೇ ಈ ಜಗತ್ತಿನೊಳಗಿಲ್ಲ ಅಂತ ತಿಳ್ಕೊಂಡಿತ್ತಂತ. ಒಂದು ದಿವಸ ಒಂದು ಎಮ್ಮೆ ನೀರು ಕುಡಿಯೋಕೆ ಹೋಗಿತ್ತಂತ. ಅದನ್ನು ನೋಡಿತಂತ ಮತ್ತೊಂದು ಕಪ್ಪಿ, ನೋಡಿ ಅಂಜಿ ಓಡಿ ಹೋತಂತ. ಅದರ ಆಯುಷ್ಯದಾಗ ಮೊದಲನೇ ಸಾರಿನೇ ಇದನ್ನು ನೋಡಿತ್ತಂತದು. ಅಂದ ಕೂಡಲೇ ಅದು ಮತ್ತೊಂದು ಕಪ್ಪಿಗಳು ಏನಿದ್ವಲ್ಲ, ಅದು ದೊಡ್ಡ ಕಪ್ಪಿಗೆ ಹೋಗಿ ಹೇಳ್ತಂತೆ, ಇವತ್ತೊಂದು ಬಹಳ ದೊಡ್ಡ ಪ್ರಾಣಿ ಬಂದಿತ್ತು ಅಂತ. ನಾವು ಹುಟ್ಟಿಂದ ನೋಡಿಲ್ಲ, ನಾವ ದೊಡ್ಡವ್ರಿ, ನಮ್ಗಿಂತ ದೊಡ್ಡವ್ರು ಯಾರೂ ಇಲ್ಲ ಅಂತಂತ. ಇಲ್ಲ, ಅದು ಭಾಳ ದೊಡ್ಡದು, ಎಷ್ಟು ದೊಡ್ಡದಿತ್ತು ಅಂತಂತ. ಅಂದ ಕೂಡಲೇ ಈ ಹೇಳೋ ಕಪ್ಪಿತ್ತಲ್ಲ, ಇದು ಮೈ ಉಬ್ಬಿಸ್ತಂತ. ಈಗ ನಮ್ಮ ಈ ಬಾಡಿ ಬಿಲ್ಡರ್ಗಳು ಉಬ್ಬಿಸ್ತಾರಲ್ಲ, ಗೊತ್ತಾಯ್ತಲ್ಲ ನಿಮ್ಗೆ, ಹಂಗೆ ಮೈ ಉಬ್ಬಿಸ್ತಂತ. ಇಷ್ಟು ದೊಡ್ಡದಿತ್ತನಂತಂತೆ. ಇಲ್ಲ, ಇದಕ್ಕಿಂತ ಭಾಳ ದೊಡ್ಡದಿತ್ತಂತ. ಮತ್ತೆ ಉಬ್ಬಿಸ್ತಂತ. ಇಷ್ಟಿತ್ತಂತ ಇದು ಅಲ್ಲಿ ಇದಕ್ಕಿಂತ ಭಾಳ ದೊಡ್ಡದು. ಮತ್ತಷ್ಟು ಉಬ್ಬಿಸ್ತಂತ. ಅದು ಇಷ್ಟು ದೊಡ್ಡದಿತ್ತನೋ ಅಂತ ಕೇಳ್ತಂತ ಯಾವುದೋ ಆ ಕೇಳು ಕಪ್ಪಿ. ಅದು ಮತ್ತೆ ಮೈ ಉಬ್ಬಿಸ್ತಂತ. ಇಲ್ಲ, ಇದಕ್ಕಿಂತ ದೊಡ್ಡದಿತ್ತಂತ. ಇನ್ನೊಮ್ಮೆ ಉಬ್ಬಿಸ್ತಂತ, ಒಡೆದು ಸತ್ತ ಹೋತಂತ. ಅಂಥ ಕೂಪಮಂಡೂಕ ವೃತ್ತಿಯ ಈ ಕೆಲ ಸಂಪ್ರದಾಯಗಳು ನಮ್ಮ ದೇಶದ ಧಾರ್ಮಿಕ ಮತ್ತು ಸಾಮಾಜಿಕ ವಾತಾವರಣಕ್ಕೆ ಆರೋಗ್ಯಕರವಾದಂಥವುಗಳಲ್ಲ. ಓದ್ಲಿಕ್ಕೆ ಕಲಿಬೇಕು ಅಂತ ನಾನು ಯಾಕೆ ಹೇಳಿದೆ, ನಾವು ತಿಳ್ಕೊಂಡದ್ದ ಭಾಳ ಅಂತ ಬಹಳ ಮಂದಿ ತಿಳ್ಕೊಂಡಾರಿ. ಅವರು ತಿಳ್ಕೋಬೇಕು. ನಮ್ಮ ಮೇರುತಂತ್ರ ಅಂತಕ್ಕಂಥ ಶೈವ ದರ್ಶನದ ಗ್ರಂಥದಲ್ಲಿ ಹಿಂದೂ ಶಬ್ದ ಬಂದಿದೆ. ಹೀನಂಚ ದೂಷತ್ತೇವ ಹಿಂದೂರಿತ್ಯುಚ್ಯತೆ. ಯಾರು ಅಜ್ಞಾನತೆ ಮತ್ತು ಹೀನತೆಯನ್ನು ತ್ಯಾಗ ಮಾಡಿರುವರೋ ಅವರಿಗೆ ಹಿಂದೂಗಳೆಂದು ಕರೆಯುತ್ತಾರೆ. ಇದು ನಮ್ಮ ಮೇರುತಂತ್ರ ಅಂತಕ್ಕಂಥ ಗ್ರಂಥದಲ್ಲಿ ಶೈವ ದರ್ಶನದಲ್ಲಿ ಬರುವಂಥದ್ದು. ಅದಕ್ಕೆ ನಮ್ಮ ಸ್ವಾಮಿಗಳಿಗೆ ಇದನ್ನು ಮಾತಾಡುವಂಥ ಇವೇನು ಕಮ್ಯುನಿಸ್ಟ್ ಅದಾವು ಅವ್ರಿಗೆ ನನ್ನ ಆಹ್ವಾನ ಏನು ಅಂದ್ರೆ, ದಯವಿಟ್ಟು ತಾವು ಒಂದು ಸಾರಿ ನಮ್ಮ ಧರ್ಮ ಗ್ರಂಥಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿರಿ ಅಂತ. ಹೀನಂಚ ದೂಷ್ಯತ್ತೇವ ಹಿಂದೂರಿತ್ಯುಚ್ಯತೆ ಅಂದ್ರೆ ಯಾರು ಅಜ್ಞಾನತೆ ಮತ್ತು ಹೀನತೆಯನ್ನು ದೂರಿಡ್ತಾರೋ ಅವರಿಗೆ ಹಿಂದೂಗಳು ಅಂತ ಕರೀತಾರೆ. ಇದೇ ವಾಕ್ಯ ಶಬ್ದಕಲ್ಪದ್ರುಮ ಅಂತಕ್ಕಂಥ ಒಂದು ಬಹುದೊಡ್ಡ ಗ್ರಂಥ. ಈ ಗ್ರಂಥವನ್ನು ಬರೀಲಿಕ್ಕೆ ಆ ಮನುಷ್ಯ ತನ್ನ ಆಯುಷ್ಯದ 50 ವರ್ಷಗಳನ್ನು ಖರ್ಚು ಮಾಡಿದಾನೆ. ಬೇರೆ ಏನೂ ಕೆಲಸ ಮಾಡಲಿಲ್ಲ. ಅವ ಶಬ್ದಕಲ್ಪದ್ರುಮ ಬರೆಯುವಂಥ ಕವಿ 50 ವರ್ಷಗಳವರೆಗೆ ಇದು ಬರೆಯುವಂಥ ಗ್ರಂಥವನ್ನು ರಚನೆ ಮಾಡೋದಕ್ಕಾಗಿ ಕಾಲ ಕಳೆದಿದ್ದಾನೆ. ಇದು ಅಲ್ಲದೆ ಪಾರಿಜಾತ ಹರಣ ಅಂತಕ್ಕಂಥ ಗ್ರಂಥದಲ್ಲಿ ಹಿನಸ್ತಿ ತಪಸಾ ಪಾಪಾಂ ದೈಹಿಕ ದುಷ್ಟಮಾನಸಾನ್ ಹೀತಿಭಿ ಶ್ರುತವರ್ಗಂಚ ಸ ಹಿಂದೂ ಅಭಿಧೀಯತೆ ಅಂತ ಹಿಂದೂ ಶಬ್ದದ ವ್ಯಾಖ್ಯೆಯನ್ನು ಹೇಳಿದ್ದಾರೆ. ಅಂದರೆ ಮೇಲೆ ಹೇಳಿದಂಥ ದೈಹಿಕವಾಗಿ ಯಾರು ತಮ್ಮ ಕೆಟ್ಟ ಚಟುವಟಿಕೆಗಳಂತಿವೆ ಅವುಗಳನ್ನು ಯಾರು ತೊರೆದಿದ್ದಾರೆಯೋ, ಯಾರು ಒಳ್ಳೆಯವರ ಮಾತುಗಳನ್ನು ಕೇಳಿ ಒಳ್ಳೆಯದನ್ನು ತಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು ಅಂತಕ್ಕಂಥ ಮಹದಾಶೆಯನ್ನು ಹೊಂದಿರುವರು, ಅಂಥವರಿಗೆ ಹಿಂದೂಗಳು ಅಂತ ಕರಿಬೇಕು ಅಂತ ಹೇಳಿದ್ದಾರೆ. ಇದು ಅಲ್ಲದೆ ಮಾಧವ ದಿಗ್ವಿಜಯ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಓಂಕಾರ ಮೂಲ ಮಂತ್ರಾಖ್ಯ ಪೂರ್ವಜನ್ಮ ದೃಢಾಶಯ ಗೋಭಕ್ತೋ ಭಾರತ ಗುರು ಹಿಂದೂ ಹಿಂಸನ ದೂಷಕ. ಇದರ ಅರ್ಥ
ಓಂಕಾರ ಮೂಲ ಮಂತ್ರವನ್ನು ಹೊಂದಿರುವಂಥ, ಪುನರ್ಜನ್ಮದ ಮೇಲೆ ನಂಬಿಕೆಯುಳ್ಳಂಥ, ಗೋಭಕ್ತರಾಗಿರುವಂಥ, ಪಾಪ ಕರ್ಮಗಳನ್ನು ದೂರವಾಗಿ ಇರಿಸುವಂತಹ ಮನೋಭಾವದ ಜನರು ಏನದಾರಲ್ಲ ಅವರಿಗೆ ಹಿಂದೂಗಳು ಅಂತ ಕರಿಬೇಕು ಅಂತ ಮಾಧವ ದಿಗ್ವಿಜಯದಲ್ಲಿ ಈ ಮಾತು ಬರುತ್ತೆ. ಇದೇ ಮಾತನ್ನು ಋಗ್ವೇದದ ಬೃಹಸ್ಪತಿ ಆಗಮದಲ್ಲಿ ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರೇ ತಂ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ ಅಂತ ನಮ್ಮ ಋಗ್ವೇದದಲ್ಲಿಯೂ ಸಹಿತ ಈ ಮಾತು ಬಂದಿದೆ. ನಾನು ಈ ಮಾಧವ ದಿಗ್ವಿಜಯದ ಮಾತನ್ನು ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದರ ಮುಖ್ಯ ಉದ್ದೇಶ ಓಂಕಾರ ಯಾರಿಗೆ ಮೂಲ ಮಂತ್ರವಾಗಿದೆಯೋ ನೋಡ್ರಿ, ಬಸವಣ್ಣವರು ಋಗ್ವೇದದ ಒಂದು ಮೂಲ ಮಂತ್ರವಾದಂಥ ಓಂ ನಮಃ ಶಿವಾಯ ಅನ್ನೋದನ್ನು ಋಗ್ವೇದದಿಂದನೇ ಪಡ್ಕೊಂಡಿದ್ದಾರೆ. ಬಸವಣ್ಣವರಿಂದ ಹಿಡ್ಕೊಂಡು ಇವತ್ತಿನವರೆಗೆ ನಾವೆಲ್ಲರೂ ಸಹಿತ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರ ಏನೈತಲ್ಲ ಅದರೊಳಗೆ ಓಂ ಇದ್ದೇ ಇದೆ. ಅದು ಋಗ್ವೇದದಿಂದ ಬಂದದ್ದು. ಆದ್ದರಿಂದ ಬಸವಣ್ಣವರು ಹಿಂದೂ ಧರ್ಮದಿಂದ ಹೊರಗೆ ಇಲ್ಲ ಅಂತ ನಾನು ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಸವಣ್ಣವರು ಮೂಲ ಮಂತ್ರವನ್ನೇ ಋಗ್ವೇದದಿಂದ ಪಡ್ಕೊಂಡಿದ್ದಾರೆ, ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು. ಋಗ್ವೇದದ ಈ ಮಂತ್ರ ಎಲ್ಲ ಸಂಪ್ರದಾಯಗಳಲ್ಲಿಯೂ ಇದೆ. ಪುನರ್ಜನ್ಮದ ಮೇಲೆ ನಂಬಿಕೆಯುಳ್ಳವನಿಗೆ ಹಿಂದೂ ಅನ್ನಬೇಕು ಅಂತ ಹೇಳಿದ್ದಾರೆ. ಬಸವಣ್ಣವರು ಪುನರ್ಜನ್ಮವನ್ನು ಒಪ್ಪಗೋತಾರೋ ಇಲ್ಲೋ ಅನ್ನೋದಕ್ಕೆ ಬಸವಣ್ಣವ್ರದ ಒಂದು ವಚನ ಹೇಳ್ತೇನೆ ತಮ್ಮ. ಪಿಂಡಜ್ಞಾನ ಸ್ಥಳದಲ್ಲಿ 4ನೇ ವಚನ ಇದೆ. ಅಯ್ಯ 7 ಜನ್ಮದಲ್ಲಿ ಶಿವಭಕ್ತನಾಗಿ ಬಾರದಿರ್ದಡೆ ನಿಮ್ಮ ಆಣೆ ನಿಮ್ಮ ಪ್ರಮಥರಾಣೆ, ನಿಮ್ಮ ಪ್ರಸಾದಕ್ಕಲ್ಲದೆ ಬಾಯ್ದೆರೆದನಯ್ಯ. ಪ್ರಥಮ ಭವಾಂತರದಲ್ಲಿ ಶಿಲಾದನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಭೃತ್ಯನ ಮಾಡಿ ಎನ್ನ ನಿರೀಕ್ಷಿಕೊಂಡಿರ್ದಿರಯ್ಯ. ಬಸವಣ್ಣವರು ತಮ್ಮ 7 ಜನ್ಮಗಳ ವೃತ್ತಾಂತವನ್ನು ಹೇಳ್ತಾ ಇದ್ದಾರೆ ಈ ಪಿಂಡಜ್ಞಾನ ಸ್ಥಳದಲ್ಲಿ. ನನ್ನನ್ನು ಮೊದಲನೇ ಜನ್ಮದಲ್ಲಿ ಶಿಲಾದನೆಂಬ ಗಣೇಶ್ವರನ ಮಾಡಿ ನಿಮ್ಮ ಸೇವಕನನ್ನಾಗಿ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾರೆ. 2ನೆಯ ಭವಾಂತರದಲ್ಲಿ ಸ್ಕಂದನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಕಾರುಣ್ಯವ ಮಾಡಿರಿಸಿಕೊಂಡಿರಯ್ಯ. 2ನೇ ಜನ್ಮದೊಳಗೂ ನನ್ನನ್ನು ಸ್ಕಂದ ಅಂತಕ್ಕಂಥ ಹೆಸರಿನಿಂದ ನಿಮ್ಮ ಸೇವಕನನ್ನಾಗಿ ಮಾಡಿ ಇಟ್ಕೊಂಡಿದ್ರಿ. 3ನೇ ಭವಾಂತರದಲ್ಲಿ ನನ್ನ 3ನೇ ಜನ್ಮ ಯಾವುದಿತ್ತು ಅಂದರೆ ನೀಲಲೋಹಿತನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಲೀಲಾ ವಿನೋದದಿಂದ ಇರಿಸಿಕೊಂಡಿರ್ದಿರಯ್ಯ ಅಂತ ಹೇಳ್ತಾ 4ನೇ ಜನ್ಮದಲ್ಲಿ ಬಸವಣ್ಣವರು ಮನೋಹನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಮನಪ್ರೇರಕನಾಗಿ ಇರಲೆಂದು ಇರಿಸಿಕೊಂಡಿರಯ್ಯ ಅಂತ 4ನೇ ಜನ್ಮದ ಬಗ್ಗೆ ತಮ್ಮನ್ನು ಕುರಿತು ಹೇಳ್ತಾರೆ. 5ನೇ ಜನ್ಮದಲ್ಲಿ ಕಾಲಲೋಚನನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ಸರ್ವಕಾಲ ಸಂಹಾರವ ಮಾಡಲೆಂದು ಇರಿಸಿಕೊಂಡಿರಯ್ಯ. 6ನೇ ಜನ್ಮದಲ್ಲಿ ವೃಷಭನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮಗೆ ಏರಲು ವಾಹನವಾಗಿರಿಸಿಕೊಂಡಿರ್ದಿರಯ್ಯ ಅಂತ. 7ನೆಯ ಭವಾಂತರದಲ್ಲಿ ಬಸವನೆಂಬ ಅಂದ್ರೆ ನಾನು ಈ 7ನೇ ಜನ್ಮದಲ್ಲಿದ್ದೀನಿ, ಬಸವಣ್ಣ ಅಂತಕ್ಕಂಥ ಹೆಸರಿನಿಂದ ಕರೆದು ನಿಮ್ಮ ಒಕ್ಕುದ ಮಿಕ್ಕುದಕ್ಕೆ ಯೋಗ್ಯನಾಗಿರಲೆಂದಿರಿಸಿಕೊಂಡಿರಯ್ಯ. ಅಂದ್ರೆ ನಿಮ್ಮ ಪ್ರಸಾದವನ್ನು ನಾನು ಪಡಿಬೇಕು ಅಂತ ತಿಳ್ಕೊಂಡು ನನ್ನನ್ನು ಇರಿಸಿಕೊಂಡ್ರಿ ಅಂತ ಬಸವಣ್ಣವರು ಪೂರ್ವಜನ್ಮ ಪುನರ್ಜನ್ಮಗಳನ್ನು ಒಪ್ಕೊಂಡ್ರೋ ಇಲ್ಲೋ ಅನ್ನೋದನ್ನು ಹೇಳ್ತಾರೆ. ಯಾಕಂದ್ರೆ ಇವರು ಬಹಳ ಮಂದಿ ಹೇಳ್ತಾರೆ ಶರಣರು ಯಾವ ಕರ್ಮ ಸಿದ್ಧಾಂತ ಒಪ್ಕೊಳ್ಳೋದಿಲ್ಲ, ಪೂರ್ವಜನ್ಮ ಪುನರ್ಜನ್ಮ. ಬಸವಣ್ಣವರ ಒಪ್ಕೊಂಡಾರ ಅಂದಾಗ ಇನ್ನು ಉಳಿದವ್ರು ತೊಗೊಂಡು ಏನು ಮಾಡೋದೈತಿ? ಇಷ್ಟೇ ಅಲ್ಲ, ಬಸವಣ್ಣವರು ಅವರ ವಚನ ಸಾಹಿತ್ಯವನ್ನು ಸುಮಾರು 1000ಕ್ಕೆ ಮೀರಿ ವಚನಗಳಿವೆ. ಅವುಗಳಲ್ಲಿ ನೋಡಿದ್ರೆ
ಸುಮಾರು ವಚನಗಳು ಪೂರ್ವಜನ್ಮ ಪುನರ್ಜನ್ಮವನ್ನು ಹೇಳುವಂತೆ, ಯಾರು ಪುನರ್ಜನ್ಮವನ್ನು ಒಪ್ಕೋತಾರ ಅವ್ರಿಗೆ ಹಿಂದೂಗಳು ಅಂತ ಕರಿಬೇಕು ಅಂತ. ಮೂರನೆಯದಾಗಿ ಕರೆದದ್ದೇನು ಯಾವುದನ್ನು ಹೇಳಿದರು ಅಂತಂದ್ರೆ, ಯಾರು ಗೋಭಕ್ತರಾಗಿರುವರೋ ಅವರನ್ನು ನಾನು ಹಿಂದೂಗಳೆಂದು ಕರೆಯುತ್ತೇನೆ. ಇದು ಎಲ್ಲ ನಿಮಗೂ ನಮಗೂ ಎಲ್ಲರಿಗೆ. ಬಸವಣ್ಣವರು ಗೋಭಕ್ತಿಯನ್ನು ಒಪ್ಕೊಂಡಿದ್ರೋ ಇಲ್ಲೋ ಅಂತ ಬರುವಂಥ ಪ್ರಶ್ನೆ. ಆದ್ದರಿಂದ ಬಸವಣ್ಣವರು ಹಿಂದೂಗಳು ಹೌದೋ ಅಲ್ಲೋ ಅಂತ. ಬಸವಣ್ಣನವರು ನಿಶ್ಚಿತವಾಗಿಯೂ ಸಹಿತ ಗೋಭಕ್ತಿಯನ್ನು ಒಪ್ಕೊಂಡಿದ್ರು ಅನ್ನೋದಕ್ಕೆ ಬಸವಣ್ಣವರ ವಚನಗಳೇ ಪ್ರಮಾಣದವು. ಏನು ಪ್ರಮಾಣ ಅಂತಂದ್ರೆ, ಆಕಳ ಕಳ್ಳರು ಕೊಂಡೊಯ್ದರೆನ್ನದಿರಿಂಭೋ ನಿಮ್ಮ ಧರ್ಮ, ಬಬ್ಬಿಡದಿರಿಂಭೋ ನಿಮ್ಮ ಧರ್ಮ, ಆರಡದಿರಿಂಭೋ ನಿಮ್ಮ ಧರ್ಮ, ಅಲ್ಲಿ ಉಂಬಡೆ ಸಂಘ ಇಲ್ಲಿ ಉಂಬಡೆ ಸಂಘ, ಕೂಡಲ ಸಂಗಮ ದೇವ ಏಕೋ ಭಾವ ಅಂತ. ಬಸವಣ್ಣವ್ರ ಮನ್ಯಾಗ ಆಕಳುಗಳಿದ್ದು, ಒಂದು ದಿವಸ ಯಾರೋ ಕಳ್ಳರು ಆಕಳ ಕಾಯಕ್ಕೆ ಹೋದಲ್ಲಿ ಕಳ್ಳರು ಬಂದು ಆಕಳುಗಳು ಕದ್ದುಕೊಂಡು ಕಸ್ಕೊಂಡು ಓಡಿ ಹೊಂಟಿದ್ರು. ಆವಾಗ ಆಕಳ ಕಾಯೋರು ಬಂದು ಬಸವಣ್ಣವ್ರಿಗೆ ಹೇಳಿದರು, ಅಣ್ಣವ್ರ ನಮ್ಮ ಆಕಳುಗಳನ್ನು ಕಳ್ಳರು ತೊಗೊಂಡು ಹೋದ್ರಿ ಅಂತ. ಕಳ್ಳರು ಅಂತ ಅನ್ಬೇಡ ಅವ್ರಿಗೆ, ಅಲ್ಲಿ ಉಂಬಡೆ ಸಂಘ ಇಲ್ಲಿ ಉಂಬಡೆ ಸಂಘ, ಅಲ್ಲಿ ಉಂಡ್ರು ಅವನ ಇಲ್ಲಿ ಉಂಡ್ರು ಅವನೇ, ಈ ಕರಗಳದವಲ್ಲ ಇವನ್ನ ಟೊಯ್ದು ಆಕಳದ ಹತ್ರ ಬಿಟ್ಟು ಹೋಗ್ರಿ ಅಂತ ಕಳಿಸಿದ್ರಂತ ಬಸವಣ್ಣವ್ರು. ಅಂದ್ರೆ ಬಸವಣ್ಣವ್ರು ಗೋಭಕ್ತರು ಇದ್ರು ಅಂತ ಸಿದ್ಧ ಆಗ್ತಿತ್ತು. ಒಕ್ಕಲಿಗರ ಮುದ್ದಣ್ಣ ಬರ್ತಾನ, ತೊರಗಾಯಿ ರಾಮಣ್ಣ ಬರ್ತಾನ, ಇಂಥ 100 ಶರಣರು ಗೋಭಕ್ತಿಯನ್ನು ಮಾಡುವಂಥವ್ರು ಕಲ್ಯಾಣದ ಅನುಭವ ಮಂಟಪದಲ್ಲಿ ಇದ್ದರು ಅಂದಾಗ, ಬಸವಣ್ಣನವರು ವೇದ ಧರ್ಮವನ್ನು ವಿರೋಧಿಸಿದವರು ಅನ್ನೋದಕ್ಕೆ ಎಲ್ಲಿಯೂ ಅರ್ಥ ಇಲ್ಲ ಅಂತ. ನಾ ಇನ್ನೊಂದು ಮಾತು ಹೇಳಿದೆ, ಪಾಪ ಕರ್ಮಗಳಿಂದ ಯಾರು ದೂರ ಇರ್ತಾರೋ ಅವರು ಹಿಂದೂಗಳು ಅಂತ. ಶರಣರೆಲ್ಲ ಆಕಳ ಸಾಕಿದವರಿದ್ದರು, ಶರಣರೆಲ್ಲ ಪಾಪ ಕರ್ಮಗಳಿಂದ ದೂರಿದ್ದವರು ಇದ್ದರು ಅನ್ನೋದಕ್ಕೆ. ಮತ್ತು ಬಸವಣ್ಣವ್ರು ಇದನ್ನು ಒಪ್ಕೊಂಡಿದ್ರೋ ಇಲ್ಲೋ, ಬಸವಣ್ಣವ್ರಿಗೆ ನಾವು ಹಿಂದೂ ಅನ್ಬೇಕಾತಂತಂದ್ರೆ ಈ ಡೆಫಿನೇಷನ್ದಾಗ ಕುಂದಿರ್ಬೇಕಲ್ಲ. ಬಸವಣ್ಣವ್ರು ಹಿಂದೂಗಳ ಪಾಪ ಕರ್ಮಗಳಿಂದ ಬಸವಣ್ಣವರ ಉಪದೇಶ ಮಾಡಿದ್ದು ಯಾವ್ಯಾವ ಪಾಪ ಕರ್ಮಗಳು? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ ಅಂತ ಹೇಳಿದರು. ಅಂದಾಗ ಬಸವಣ್ಣವರು ಪಾಪ ಕರ್ಮಗಳಿಂದ ನಮಗೆ ದೂರಿರುವಂಥ ಉಪದೇಶ ಮಾಡ್ಯಾರ ಅಂದ್ರೆ ಇದರ ಅರ್ಥ ಬಸವಣ್ಣವ್ರಿಗೆ ಪಾಪ ಕರ್ಮಗಳು ಸಮ್ಮತ ಇರಲಿಲ್ಲ. ಆದ್ದರಿಂದ ಬಸವಣ್ಣವರು ಹಿಂದೂಗಳಾಗಿದ್ದರು. ಆದ್ದರಿಂದ ಇದು ಬಸವಾದಿ ಪ್ರಮಥರ ಬೃಹತ್ ಹಿಂದೂ ಸಮಾವೇಶ ಅಂತ ಕರೆದದ್ದು. ಆಮೇಲೆ ಇಲ್ಲಿ ಕೆಲವು ಜನ ಅಬ್ಜೆಕ್ಷನ್ ಮಾಡಿದ್ರಂತ ಮಾನ್ಯ. ನಾ ಬಹಳ ಅಂಥವ್ರ ಬಗ್ಗೆ ಲಕ್ಷ್ಯ ಕೊಡೋದಿಲ್ಲ. ಆನೆ ಬೀದಿಯಲ್ಲಿ ಬರಲು ಶ್ವಾನತ ಬೊಗಳುವುದು, ಶ್ವಾನದಂತ ಆನೆ ಬೊಗಳಿದರೆ ಆನೆಯ ಮಾನವೇ ಹಾನಿ ಸರ್ವಜ್ಞ. ಒಂದು ಊರಾಗ ಹೊಂಟಿತ್ತಂತ ಆನೆ, ಇವು ನಾಯಿ ಬೊಗಳಕತ್ತಿದ್ವು ಅಂತ. ಈ ಓಣ್ಯಾಗ ಒಂದು, ಆ ಓಣ್ಯಾಗ ಒಂದು, ಅಲ್ಲೊಂದು ಬೊಗಳ್ಕೊತ ಬಂದು ಇವನ್ನೆಲ್ಲರನ್ನೂ ಗಪ್ಪ ಮಾಡಿ ಹೊಕ್ಕೇನಂತಂತ ಆನೆ. ಇದಕ್ಕೆ ಒಂದು ಕಲ್ಲು ಹೋಗೋದು, ಇದನ್ನು ಗಪ್ ಮಾಡೋದ್ರಾಗ ಆಚೆ ಕಡೆ ಒಂದು ಬೊಗಳ್ತಿತ್ತು, ಅದಕ್ಕೆ ಕಲ್ಲು ಹೋಗಿದ್ರಾಗ ಆಚೆ ಕಡೆ ಒಂದು ಬೊಗಳ್ತಿತ್ತು. ಆನೆ 15 ದಿವಸ ಅಲ್ಲೇ ನಿಂತದು, ಮುಂದೆ ಹೋಗಲಿಲ್ಲ ಮುಂದಿನ ಊರಿಗೆ. ಯಾಕಂದ್ರೆ ಇವೆಲ್ಲಕ್ಕೂ ಬಾಯಿ ಬಂದ್ ಮಾಡೋದ್ರಾಗ ಆನೆ ಅಲ್ಲೇ ನಿಂತ ಬಿಡ್ತು. ಇದು ಯೋಗ್ಯ ಅನ್ನಿಸ್ತೈತೆ ನಿಮ್ಗೆ? ಇಂಥವು ಭಾಳ ಬೊಗಳ್ತಿರ್ತಾವೆ, ಅವ್ರನ್ನ ಬಾಯಿ ಬಂದ್ ಮಾಡೋಕೆ ಹೋಗ್ಬಾರ್ದು. ಅವ್ರಿಗೆ ದೇವರು ಇನ್ನಷ್ಟು ಬುದ್ಧಿ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಇನ್ನಷ್ಟು ಶಕ್ತಿ ಕೊಡು ದೇವರ, ಇನ್ನಷ್ಟು ಜೋರಾಗಿ ಬೊಗಳಲಿ ಅಂತ ಅನ್ಬೇಕಾ ಹೊರತು ಅವ್ರ ಬಾಯಿ ಬಂದ್ ಮಾಡೋಕೆ ಹೋಗ್ಬಾರ್ದು. ಯಾಕಂದ್ರೆ ನಮ್ಮ ದೇಶದ ಪದ್ಧತಿ ಐತದ. ನಿಮ್ಗೊಂದು ಉದಾಹರಣೆ ಹೇಳ್ತೇನೆ, ಭಾಳ ಚಂದ ಅಂದು ಹಿಡಿಸ್ತೈತೆ ನೋಡ್ರಿ. ನೀವು ನಮ್ಮ ಧರ್ಮದ್ದು ಹೆಂಗಾಗೈತೆ ಹೇಳಿ ನಿಮ್ಗೆ. ಒಂದು ಊರಾಗ ಒಂದು ಕತ್ತಿ ಒಂದು ನಾಯಿ ಇದ್ದು ಅಂತ. ಅವು ಎರಡು ಕೂಡಿ ಏನು ಮಾಡಿದ್ವು ಅಂತ,
ನಾ ರಾಜ ಆಗೋದು ನೀ ರಾಜ ಆಗೋದು ಅಂತ ಕಾಂಪಿಟೇಷನ್ ಮಾಡಕತ್ತಿದ್ವು ಅಂತ. ಕಾಂಪಿಟೇಷನ್ ಮಾಡೋದು ಏನು ಕಾಂಪಿಟೇಷನ್ನು? ಇಲ್ಲಿಂದ 6-7 ಕಿಲೋಮೀಟ್ರ್ದಾಗ ಆಚೆ ಕಡೆ ಒಂದು ಗುಡ್ಡ ಐತಿ. ಆ ಗುಡ್ಡದ ತುದಿ ಮ್ಯಾಗ ಒಂದು ಗುಡಿ ಐತಿ. ಆ ಗುಡಿ ಮುಂದೆ ಒಂದು ಕಟ್ಟೆ ಐತಿ. ಯಾರು ಮೊದಲು ಹೋಗಿ ಆ ಕಟ್ಟೆ ಮ್ಯಾಗ ಕುಂದಿರ್ತಾರೆ ಅವನ ರಾಜ. ಮತ್ತು ಎಷ್ಟು ದಿವಸ ಟೈಮ್ ಹೋಗ್ಲಕ್ಕ ಅಂತ ಕತ್ತಿನ ಕೇಳಿತು ನಾಯಿ. ಕತ್ತಂತೂ 7 ದಿನದಾಗ ಹೋಗಿ ಮುಟ್ಟೋದು. 7 ದಿನಕ್ಕೆ 7 ಕಿಲೋಮೀಟ್ರ್. ತಲೆಗಿಲಿ ಕೆಟ್ಟೈತ ನೀನು ಒಂದೇ ದಿನದ ಕೆಲಸ ಇದು ಅಂತಂತ ನಾಯಿ. ಕತ್ತಂತ ಹಂಗಿಲ್ಲ ಅದು. ನೀವು ಒಂದೇ ದಿವಸದಾಗಾರ ಎಂದರ ಹೋಗೋಟ್ಟು 7 ದಿವಸ ಆರಾಮಾಗಿ ಹೋಗೋದು ಅಂತಂತ ಅಂದ ಕೂಡಲೇ 2 ಕೂಡಿ ಹೊಂಟೋರಪ್ಪ. ಮರುದಿವ್ಸ ಮುಂಜಾನೆ ಹೊಂಟು ಕೂಡಲೇ ಕತ್ತಿ ಮತ್ತು ಒಂದು ಕಂಡೀಷನ್ ಇತ್ತು. ದಾರ್ಯಾಗ 3 ಊರುಗಳಿದ್ದು 7 ಕಿಲೋಮೀಟ್ರ್ದಾಗ. ಊರಾಗ ಊರಾಗ ಹಾದು ಹೋಗ್ಬೇಕಂತ ಕಂಡೀಷನ್ ಇತ್ತು. ಊರು ದಂಡಿಗೆ ಹಾದು ಹೋಗಬಾರ್ದು, ಊರಾಗ ಹಾದ ಹೋಗ್ಬೇಕಂತ ಕಂಡೀಷನ್ ಇತ್ತು. ಕತ್ತಿ ಊರಾಗ ಅದು ಹೊಂಟಿತು, ಸೀದಾ ಹೋತು, ಯಾರೂ ಕೇಳಲಿಲ್ಲ. ಅದು ನಾಯಿ ಊರಾಗ ಬಂದು ಕೂಡಲೇ ನಾಯಿ ಜಾತಿ ಒಂದು 10 ಬಂದೂರಪ್ಪ. ನಿಮ್ಗೆ ಗೊತ್ತೈತಲ್ಲ, ಪರೂರ್ದೊಂದು ನಾಯಿ ಬಂತು ಅಂತಂದ್ರೆ ಊರಾನ ನಾಯಿಗಳೆಲ್ಲ ಗೋಳೆ ಹಾಕು. ಗೋಳೆ ಆದವು ಅಂದ್ರೆ ಅದನ್ನ ಒಟ್ಟ ಬಿಡುದಿಲ್ಲ ಮುಂದಕ್ಕೆ. ಏನಾರ ಹವಣಿಸಿ ಆ ಕಡೆ ಈ ಕಡೆ ಏನಾರ ಯುಕ್ತಿ ಪ್ರಯುಕ್ತ ಮಾಡಿ ಅಚ್ಚಿ ಓಣ್ಯಾಗ ಹೋಗೈತೆ ಅನ್ನೋದ್ರೆ ಅಚ್ಚಿ ಓಣ್ಯಾನು ನಾಲ್ಕ ಯಾವಂದ್ರೆ ಇದ್ರ ಜಾತಿವಾವು. ಅವೇನು ಬೇರೆ ಜಾತಿ ನಾಯಿಗಳು, ಇದೇ ಜಾತಿ ನಾಯಿಗಳು ಅವು. 7 ದಿವಸ ಹತ್ತು ನಾಯಿಗೆ ಹೋಗಿ ಗುಡ್ಡ ಹತ್ತಿ ಮುಟ್ಟಬೇಕಾದ್ರೆ ನಾಯಿ ಅಂತಿತ್ತು ಕತ್ತಿಗೆ 7 ದಿವಸ ಯಾಕೆ ಬೇಕು ಅಂತ. ಕತ್ತಿ ಆರಾಮಾಗಿ ಕಟ್ಟಿ ಮ್ಯಾಗ ಕುತ್ಕೊಂಡು ನಿದ್ದೆ ಮಾಡಕತ್ತಿತ್ತದು. ನೀ ಯಾವಾಗ ಬಂದಿ ಅಂತ ಕೇಳಿತು ನಾಯಿ. ಅದಕ್ಕೆ ನಾ ಅವತ್ತ ಸಂಜೆಗೆ ಬಂದೆ ಅಂತ ಹೇಳ್ತದೆ. ಮತ್ತು ನಿಮ್ಮ ಜಾತಿ ಅವು ದಾರ್ಯಾಗ ಅಡ್ಡಗಟ್ಲಿಲ್ಲ ನಿನಗೆ ಅಂತ ಕೇಳ್ತು. ನಮ್ಮೂರು ಅಗಡದ ಊರಾಗ ಒಂದು ಅಡ್ಡಗಟ್ಲಿಲ್ಲ, ನಮ್ಮೂರು ಹುಷಾರದ ಒಂದು. ನೀವು ಭಾಳ ಹುಷಾರು ಮಂದಲ್ಲ, ಅದಕ್ಕೆ ನಿಮ್ಮನ್ನ ಅಡ್ಡಗಟ್ತಾವು ಅಂತ. ಇದ್ರ ಅರ್ಥ ತಿಳಿತಾನೆ ನಿಮ್ಗೆ? ಕತ್ತಿ ಹೋಗೋದು ಭಾಳ ಸುಲಭ, ನಾಯಿ ಹೋಗೋದು ಭಾಳ ಕಷ್ಟ ಐತಿ. ಯಾಕಂದ್ರೆ ಇವು ಶಾಣ್ಯಾವಲ್ಲ. ಈಗ ಕಮ್ಯುನಿಸ್ಟ್ ನಾಯಿಗಳದಾವು, ಮತ್ತು ಯಾವ ನಾಯಿಗಳದಾವು, ಇವು ನಮ್ಗೆ ಬಂದಿರ್ತಾವ್ರಿ ದಾರ್ಯಾಗ. ಹಿಂಗಾಗಿ ಹೋಗೋದು ಭಾಳ ಸುಲಭ ಇಲ್ಲಿದು. ಆಮ್ಯಾಗ ಅವಕ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬಾರ್ದು. ಅವಕ್ಕೆ ಒಂದು ಹೇಳ್ತೀನಿ, ಸೈದ್ಧಾಂತಿಕವಾಗಿ ಮಾತಾಡೋದು ಕೆಪಾಸಿಟಿ ಇಲ್ಲ. ಸಿದ್ಧಾಂತದ ಮೇಲೆ ಯಾವಾಗಲೂ ಮಾತಾಡ್ಬೇಕು. ಅವು ವೈಯಕ್ತಿಕ ಸ್ತರಕ್ಕೆ ಹೋಗಿಬಿಡ್ತಾವೆ. ಏನೇನೇನೇನೇನು ಇದನ್ನು ಮಾತಾಡಿದ್ರೆ ಆ ಕಡೆ ಜಿಗಿದಿರ್ತಾವೆ. ಇನ್ನು ಕೆಲವೊಬ್ಬರು ಈ ಮಾತಾಡೋದನ್ನು ಇವು ಫೇಸ್ಬುಕ್ಕು ವಾಟ್ಸಪ್ಪು ವ್ಯವಸಾಯ ಮಾಡ್ಕೊಂಡಾರ ಅವು. ಇನ್ನು ಕೆಲವು ಮಂದಿ ಕಾಡು ಸಿದ್ದೇಶ್ವರ ಸ್ವಾಮಿಗಳಿಗೆ ಬೈದ್ರೆ ನಮ್ಮದು ಪ್ರಚಾರ ಭಾಳ ಆಕೈತೆ ಅನ್ನೋ ಹುಚ್ಚನಾಯಿಗಳು ಭಾಳ ಅದಾವೆ. ಏನು ಹೇಳಿ ನಿಮಗೆ ಅಂದ್ರೆ ಕಾಡು ಸಿದ್ದೇಶ್ವರ ಸ್ವಾಮಿಗಳಿಗೆ ಬೈದೇವು ಅಂತಂದ್ರೆ ಭಾಳ ಮಂದಿ ನೋಡ್ತಾರೆ ಇದನ್ನಂತ. ಅಂಥ ಉತ್ಸವ್ಯಾಸ ಅಂಥವಕ್ಕೆ ನಾವು ಭಾಳ ನಾನಂತರೂ ಎಂದೂ ಮಹತ್ವ ಕೊಟ್ಟಿಲ್ಲ. ಇಂಥವು ಭಾಳ ಅದಾವು. ದಿನ ಹೊತ್ತೊಂಟು ಇವಕ್ಕ ಕಲ್ಲು ಹೊಕ್ಕೋತು ಕೂತ್ರೆ ನನ್ನ ಗುರಿ ಯಾವಾಗ ಮುಟ್ಟೋದು ನಾವು ಹೋಗಿ. ದೇವರು, ನಾನು ಪ್ರಾರ್ಥನೆ ಮಾಡ್ತೇನೆ, ದೇವರು ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡಲಿ, ಇನ್ನಷ್ಟು ಸಾಮರ್ಥ್ಯ ಕೊಡಲಿ, ಇನ್ನಷ್ಟು ಜೋರಾಗಿ ಒದರಲಿ. ಆಮ್ಯಾಗ ಇನ್ನಷ್ಟು ಊರಿಗೆ ಹೋಗಿ ಮೊನ್ನೆ ಮಾಡಿದ್ವಲ್ಲ, ಇಲ್ಲೇ ಮಾಡಿದ್ರಂತಲ್ಲ. ನಮ್ಮ ಸುಗುರಾಜ್ ನಂಗೆ ದಿನ ಫೋನ್ ಮಾಡ್ತಿದ್ದ, ಅಪ್ಪರ ಜರ ಪ್ರಾಬ್ಲಮ್ ಮಾಡಕತ್ತಾರ, ಪ್ರಾಬ್ಲಮ್ ಮಾಡಿ. ಏನೂ ಪ್ರಾಬ್ಲಮ್ ಆಗೋದಿಲ್ಲ ರೀ ಅಜ್ಜವ್ರ, ಅವ್ರು ಹಂಗೆ ಮಾಡಿದ್ರಂತ ಇವತ್ತು ಇಷ್ಟು ಮಂದಿ ಕೂಡ್ಯಾರ ಅಂತ ಹೇಳಿದ್ವಿ. ನನಗೆ ನಾವೇನು ಪ್ರಸಾರ ಮಾಡಬೇಕಾಗಿತ್ತಲ್ಲ ಅವೇ ನಾವುಗಳೇ ಮಾಡಿಬಿಟ್ಟು ಎಲ್ಲ. ಹಿಂಗಾಗಿ ನಮ್ಗೆ ಏನೂ ಕೆಲಸ ಮಾಡೋಕೆ ಹತ್ತಲಿಲ್ಲ. ಆರಾಮಾಗಿ ಅಜ್ಜವ್ರು ನೀವು ಇನ್ನು ಆರಾಮಾಗಿರ್ರಿ, ಇನ್ನು ಚಂದಾಗಿ ಮಕ್ಕೋರು ನೀವು, ನಮ್ಮ ಕಾರ್ಯಕ್ರಮ ಯಶಸ್ವಿ ಆಕೈತೆ ಅಂತ ಹೇಳಿದ್ದೆ. ಯಾಕಂದ್ರೆ ನಮ್ಮ ಕೆಲಸ ಎಲ್ಲ ಅವರೇ ಮಾಡಿಬಿಟ್ರು. ನಾ ಏನೋ ಈಗ ಒಬ್ಬ ಅಧಿಕಾರಿಗಳ ಜೊತೆ ಮಾತಾಡ್ತಿದ್ದೆ. ಅಪ್ಪರು ಈ ಕಾರ್ಯಕ್ರಮದ ಬಗ್ಗೆ ಮಂದಿಗೆ ಭಾಳ ಇಂಟ್ರೆಸ್ಟ್ ಇರಲಿಲ್ಲ. ಅವ್ರೇನು ಮಾಡು ಆದ್ರಲ್ಲ ಇರ್ಷಕ್ಕೆ ಬಿತ್ತು ಮಂದಿ ಅಂತ. ಯುವಕರು ಇಲ್ಲಿ ಇರ್ಷಕ್ಕೆ ಬಿದ್ದರು ಅಂದರು. ಎಷ್ಟು ಇರ್ಷಕ್ಕೆ ಬಿದ್ದರು ಅಂತಂದ್ರೆ ಗಾಡಿ ತೊಗೊಂಡು ತಾವೋ ಬಂದರು. ಆಳಂದಿಯಿಂದ 50 ಗಾಡಿ ಬಂದ, ಜೇವರ್ಗಿಯಿಂದ 30-35 ಗಾಡಿ ಬಂದು, ಚಿತ್ತಾಪುರದಿಂದ 100 ಬಂದು. ನೀವಂತರೂ ಶಾಪೂರು ಅಕ್ಕಪಕ್ಕದವರು ಯಾದಗಿರಿ ಅವ್ರಿಗೆ ನಿಮ್ಗೇನು ಹೇಳೋದು ಬೇಡ. ಆದ್ರೆ ಮತ್ತು ನಾ ಯಾವ್ರವ್ರ ಹೆಸರು ತೊಗೊಂಡಿಲ್ಲ, ಅವ್ರು ಸಿಟಿಗೇರಿ ಮತ್ತು ನಾ ಏನಿದ್ದು ನೀವು ಹೇಳಬಾರ್ದು ಅಂದಿದ್ದೆ. ಅವ್ರ ಗುರುಗಳು ಬಂದು ಹೇಳಿದ್ರೆ ಅದನ್ನೊಂದು ಜರ ಹೇಳ್ರಿ ಅವ್ರಿಗೆ ಅಂತ. ಈ ನಾ ಯಾರಿಗೆ ಬಸವ ತಾಲಿಬಾನಿಗಳಂತ ಕರಿತೀನಲ್ಲ ಅವ್ರದ್ದು ಹೇಳಕತ್ತಿದ್ದೆ.
ಅವರು ಹಂಗೆ ಮಾಡ್ತಾರೆ, ತಾಲಿಬಾನಿತನ ಮಾಡ್ತಾರೆ. ಅದಕ್ಕೆ ಹಂಗೆ ಮಾಡಕ್ಕೆ ಹೋಗ್ಬೇಡ್ರು ಅಂತ ನಾನು ಸಾಕಷ್ಟು ಸಾರಿ ಕೈ ಮುಗಿದು ಕೇಳು. ಮತ್ತು ಹಿಂದಗಡೆ ಬಂದು ಭೇಟಿ ಹಾಕಾರ ರಾತ್ರಿ ನನಗೆ ಮಠದಾಗ, ಅಜ್ಜವ್ರ ಇನ್ನು ಮುಂದೆ ಕೈ ಮುಗಿತೀವ್ರಿ, ನಮ್ಮನ್ನ ಕೈ ಬಿಟ್ಟು ಬಿಡ್ರಲ್ಲ ಅಂತ. ನಿಮ್ಮನ್ನು ಬಿಡ್ತೀವಿ, ನೀವು ಸರಿತೀರಿ, ಮತ್ತೊಬ್ಬರನ್ನ ಮುಂದಕ್ಕೆ ತರ್ತೀರಿ ನೀವು. ಅದಕ್ಕೆ ನಾ ಇದನ್ನು ಬೇಕು ಕೈ ಬಿಡೋದಿಲ್ಲ. ಇದು ಮುಗಿದ ಕೂಡಲೇ 31ಕ್ಕೆ ಗದಗಿನಾಗ ಐತಿ. ಮುಂದಿನ ತಿಂಗಳು ಮತ್ತೆ ಬಸವ ಕಲ್ಯಾಣದಾಗ ಐತಿ. ಸಮಾಜದ ಕೊನೆಯ ವ್ಯಕ್ತಿ ನಮ್ಮ ಆತ್ಮ ಆಗಿರಬೇಕು. ಆತ್ಮನ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್. ನನ್ನ ಆತ್ಮನಿಗೆ ಪ್ರತಿಕೂಲವಾದದ್ದನ್ನು ಯಾರೆದುರಿಗೂ ನಾನು ಆಚರಣೆ ಮಾಡಬಾರ್ದು ಅಂತ ನಮ್ಮ ಧರ್ಮ ನಮಗೆ ಕಲಿಸುತ್ತೆ. ಧರ್ಮ ಯಾವುದು ಅಂದ್ರೆ ಬಿದ್ದವ್ರನ್ನ ಎತ್ತುವುದು ಧರ್ಮ, ಮತ್ತೊಬ್ಬರನ್ನ ನುಗ್ಗಿಸೋದು, ಮತ್ತೊಬ್ಬರನ್ನ ಹೀಯಾಳಿಸೋದು ಧರ್ಮ ಆಗೋದಿಲ್ಲ. ಮತ್ತೊಬ್ಬರನ್ನ ಬೈಯುವುದೆಂದೂ ಧರ್ಮ ಆಗೋದಿಲ್ಲ. ಮತ್ತೊಬ್ಬರನ್ನ ಕಣ್ಣು ನೀರು ಒರೆಸೋದು ಧರ್ಮ, ಮತ್ತೊಬ್ಬರನ್ನ ಉಪಚಾರ ಮಾಡೋದು ಧರ್ಮ, ಮತ್ತೊಬ್ಬರಿಗೆ ಉಣಿಸೋದು ಧರ್ಮ, ಮತ್ತೊಬ್ಬರಿಗೆ ತಿನ್ನಿಸೋದು ಧರ್ಮ ಮಾಡ್ಬೇಕು. ನಾನು ಯಾವಾಗಲೂ ನಂದು ಹೇಳ್ಕೊಳಂಗಿಲ್ಲ. ಇವು ಯಾವ್ಯಾವ ಏನೇನು ಒದರಾಡ್ತಿರ್ತಾವಲ್ಲ ಅವು ಕಾಡು ಸಿದ್ದೇಶ್ವರ ಸ್ವಾಮಿ ಅಂದ್ರೆ ಯಾರು, ಎಲ್ಲಿ ಅದನ, ಏನು ಮಾಡ್ತಾನೆ, ಇವ್ರು ಮಾರಿ ಮ್ಯಾಗಿನವರ ನೊಣ ಹೇಳಂಗಿಲ್ಲ. ಮಾರಿ ಮ್ಯಾಗ ಕೂತ್ ನೊಣ ಹೊಡ್ಕೊಳಕ್ಕೆ ಸಹಿತ ಕೈಯಾಗ ಸಾಮರ್ಥ್ಯ ಇಲ್ಲ, ಆದರೂ ಸಹಿತ ಒದರಾಡ್ತಿರ್ತಾವೆ. ಏನು ಮಾಡಿದ್ರಪ್ಪ? ನಾ ಎಲ್ಲರಿಗೂ ಭಾಳ ಮಂದಿ ಕೇಳ್ತಿರ್ತೀನಿ, ಬಸವ ತತ್ವ ಹೇಳೋರಿಗೆ ಕಾಯ್ಕ ಮಾಡ್ತೀರೇನ್ರಿ ಅಂತ ಕೇಳಿದೆ ಒಬ್ಬರಿಗೆ. ಇಲ್ಲೇ ಸಿಂಧುನೂರಾಗ ಒಂದಿಷ್ಟು ಮಂದಿ ಭೇಟಿಯಾಗಿದ್ರು ನನಗೆ. ಕಾಯ್ಕ ಮಾಡ್ತೀರನು ಅಂತ ಕೇಳಿದೆ. ಕೇಳಿದ ಕೂಡಲೇ ಅವ್ರಂದರು ಮಾಡ್ತೀವಲ್ರಿ ಅಂದರು. ಏನು ಮಾಡ್ತೀರಿ ಅಂತ ಕೇಳಿದೆ. ಏನಿಲ್ರಿ ಈಗ ರಿಟೈರ್ ಆಗ್ಯವರಿ ಅಂತಂದ್ರು. ಪೆನ್ಷನ್ ಬರ್ತಿರ್ಬೇಕಲ್ರಿ ಅಂತಂದು ನಾನು. ಹಾಂ ಪೆನ್ಷನ್ ಬರ್ತೈತ್ರಿ, ಅದ್ರಾಗ ಅದೀವ್ರಿ ಅಂದರು. ಮತ್ತು ಪೆನ್ಷನ್ ತಿನ್ನೋದು ಬಸವ ತತ್ವದಾಗ ಕುಂದ್ರಂಗಿಲ್ಲಲ್ಲ ಅಂತ ಅಂದೆ ನಾವಾಗ. ಅದು ಹೆಂಗ್ರಿ ಅಂದರು ಅವರು. ಬಸವಣ್ಣ ಹೊನ್ನಿನೊಳಗೊಂದರೆಯ, ಅನ್ನದೊಳಗೊಂದು ಅಗುಳ, ವಸ್ತ್ರದೊಂದು ಒಳಗೊಂದು ಎಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಣೆ, ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ. ನಾಳೆಗಂತ ಏನೂ ಇಡಬಾರ್ದಪ್ಪ, ಇವತ್ತಿಂದ ಇವತ್ತು ಮುಗಿಸ್ಬೇಕು. ಇದು ಬಸವ ತತ್ವ. ಮತ್ತು ನೀ ಕೆಲಸ ಮಾಡ್ಲಾರ್ದ ಪುಕ್ಕಟ್ಟ ಜಡ್ಯಾಕೆ ಹತ್ತಿದ್ದು ಹೆಂಗೆ ಬಸವ ತತ್ವದಾಗ ಹಿಂಗತ್ತಂದ್ರೆ ಅದಾರ ನಾವು ಏನೋ ತಿಳ್ಕೊಂಡಿದ್ದೀವಿ ಬಸವಣ್ಣವ್ರ ತತ್ವ. ನೀ ಬಸವಣ್ಣವ್ರ ತತ್ವ 100ಕ್ಕೆ 100 ಆಚರಣೆ ಮಾಡ್ತಿದ್ದೆ ಅಂದ್ರೆ ನನಗೆ ಹೇಳು. ಏನು ಕಾಯ್ಕ ಮಾಡ್ತಿದ್ದಪ್ಪ? ಕಾಯ್ಕೆ ಏನೂ ಇಲ್ಲ. ಎಲ್ಲಿ ಸಿಗ್ತೈತಿ? ಮನೆಯಲ್ಲಿ ಮಹಾಮನೆ. ಹೆಂಗೆ ಮಾಡೋದು? ಅವನು ಒಬ್ಬಂದು ಒಂದು ಗಿರಾಕಿ ತಯಾರು ಮಾಡೋದು. ನಿಮ್ಮ ಮನ್ಯಾಗ ಮಹಾಮನೆ ಮಾಡು ನೀ ತಿಂಗಳಂತ. ಏನು ನನಗೇನು ಖರ್ಚು ವೆಚ್ಚ ಜಮಾ ಏನು ಬೇಡ್ರಿ, ಕೈ ಮ್ಯಾಗ ಸಕ್ಕರೆ ಇಟ್ಟು ಬಿಡ್ರಿ ಸಾಕು. ನಾವು ಚಿಂತನೆ ಮಾಡ್ತೀವಿ, ನೀವು ಸಕ್ಕರೆ ಪ್ರಸಾದ ಕೊಟ್ಬಿಡ್ರಿ. ಎದ್ದು ಹೋಗೋದ್ರಾಗ ಏನು ಒಂದೊಂದು ಕಪ್ ಚಹಾ ಕೊಟ್ಟರು ನಡೀತೈತೆ, ಏನು ತೊಂದರೆ ಇಲ್ಲ. ಅನ್ಕೋತ ಹೋಗೋದ್ರಾಗ ಒಂದಿಷ್ಟು ಪ್ರಸಾದ ಮಾಡಿದ್ರೆ ಬೆಸ್ಟ್ ಆಕೈತೆ. ಯಾಕಂದ್ರೆ ದೂರದವರು ಬಂದಿರ್ತಾರೆ. ಒಂದು 10,000 ರೂಪಾಯಿ ಟೊಪ್ಪಿಗೆ ಹಾಕಿ ಹೋಗ್ತಾರೆ ಪದ್ಧತಿ. ನಾನು ಬಸವಣ್ಣನವರ ತತ್ವಗಳಿಗಾಗಿ ಜೀವನವನ್ನೇ ಮುಡುಪಾಗಿಟ್ಟವ. ಬಸವಣ್ಣವ್ರಂಗೆ ಬದುಕಬೇಕಂದವ, ಮಾತಾಡ್ಬೇಕಂದವ್ರಂಗ. ನಾನು ಬಸವಣ್ಣವ್ರಂಗೆ ಬದುಕಬೇಕಂತೀನಿ. ಎಷ್ಟು ವರ್ಷ ಕಳೆದಿರಿ, ಯಾವ ಸ್ಥಳದೊಳಗದಿರಿ ಅಂತ ಕೇಳಿದ್ನಿ ಅವ್ರಿಗೆ. ಏನು ಭಕ್ತಿ ಸ್ಥಳದೊಳಗದಿರೋ, ಮಾಹೇಶ್ವರ ಸ್ಥಳದೊಳಗದಿರೋ, ಏನು ಪ್ರಾಣಲಿಂಗಿ ಸ್ಥಳದೊಳಗದಿರೋ, ಪ್ರಸಾದಿ ಸ್ಥಳದೊಳಗದಿರೋ, ಶರಣ ಸ್ಥಳದೊಳಗದಿರೋ, ಐಕ್ಯ ಸ್ಥಳಕ್ಕೆ ಏರಿರೋ, ಯಾವ ಸ್ಥಳಕ್ಕೆ ಏರಬೇಕಾದ್ರೆ ಏನು ಬಿಡಬೇಕು, ಏನು ಹಿಡಿಬೇಕಪ್ಪ ಹೇಳ್ರಿ ನನಗೊಂಜರ. ಇದು ಭಾಳ ಗದ್ದಲಕ್ಕೆ ಬೀಳಂಗೆ ಕಾಣ್ತೈತ್ರಿ ಅಜ್ಜವ್ರ. ನಾವು ಒಂದು 10-20 ವಚನ ಬೈಪಾಟ್ ಮಾಡೀವ್ರಿ. ಜಾತಿ ಒಂದಿಷ್ಟು ಅದಾವು, ಮೂಢನಂಬಿಕೆ ಮ್ಯಾಗ ಒಂದಿಷ್ಟು ಅದಾವು, ಅದನ್ನು ಜಡ್ಕೊತ ಅಡ್ಡಾಡ್ತೀವಿ. ಎಷ್ಟು ದಿವಸ ನಡೆದವ್ರಿ ನಮ್ಮ ಒಂದು. ಇನ್ನು ಅವನು ಬಿಡ್ರಿ, ಬಿಟ್ಟು ಬಸವಣ್ಣ ಹೇಳಿದಂಥ ನಿಜವಾದ ತತ್ವವನ್ನು ಆಚರಣೆ ಒಳಗೆ ತೊಗೊಂಡು ನಾನು ನನ್ನ ಜೀವನವನ್ನು 100ಕ್ಕೆ 100 ಬಸವಣ್ಣನ ತತ್ವ ನನಗೆ ಆಚರಣೆಯಲ್ಲಿ ತರಲಿಕ್ಕೆ ಆಗೋದಿಲ್ಲ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಯಾಕಂದ್ರೆ ಬಸವಣ್ಣವ್ರು ಅಂದು ಹೇಳ್ಯಾರ, ಇಂದಿಂಗೆ ನಾಳಿಂಗೆ ಬೇಕೆಂದೆ. ನನಗದು ಜಮಾಸೋದಿಲ್ಲ. ನನ್ನ ಮಠದಾಗ 1,000 ಜನ ಕೆಲಸ ಮಾಡ್ತಾರೆ. ತಿಂಗಳಿಗೆ 2 ಕೋಟಿ ರೂಪಾಯಿ ಪಗಾರ ಮಾಡ್ಬೇಕು ನಾನು. ಇಂದಿಂಗೆ ನಾಳಿಂಗೆ ಬೇಕೆಂದೇನ ಆದಡೆ ಅಂದ್ರೆ ಏನು ಅಡ್ಡ ಬೀಳಿ ಅವ್ರ ಮುಂದೆ ನಾಳಿಗೆ ಇಷ್ಟು ಮಂದಿ ಪಗಾರ ಎಲ್ಲಿಂದ ತಂದು ಕೊಡಲಿ? ನನಗೆ ಇಡಬೇಕಾಕೈತಿ ನಾಳೆ ಸಲಾಗಿ ಒಂದಿಟ್ಟು. ಕಡೆಗೆ ತಿಂಗಳು ಕೊನೆತನಾರ ಇಟ್ಟು ಇಡಬೇಕಾಕತಿ. ಅದಕ್ಕೆ ಕೆಲವೊಂದು ಕಾಲಾತೀತವಾದಂಥ ವಿಷಯಗಳನ್ನು ಬಿಡಬೇಕು. ಬಸವಣ್ಣವ್ರ ನೀತಿಯೊಳಗೆ ಸಕಾಲಿಕ ನೀತಿ, ಸಾರ್ವಕಾಲಿಕ ನೀತಿ ಅಂತೈತಿ. ಸಾರ್ವಕಾಲಿಕ ಅಂತೈತಲ್ಲ, ಅದು ಎಂದೂ ಬದಲಾಗೋದಲ್ಲ. ಅದನ್ನು ನಾವು ಎಂದೂ ಚಾಚು ತಪ್ಪದೆ ನಮ್ಮ ಜೀವನದಲ್ಲಿ ಪಾಲಿಸಬೇಕು.
ನಾನು ಕಾಯಕ ಮಾಡ್ತೀನಿ, ದಿನಾಲೂ ಒಕ್ಕಲ್ತನ ಮಾಡ್ತೀನಿ, ಗೋಶಾಲೆ ಒಳಗೆ ಕೆಲಸ ಮಾಡ್ತೀನಿ, ಮತ್ತು ಬೇರೆ ಬೇರೆ ಕಾಯಕಗಳನ್ನು ನನಗೇನೂ ಇಲ್ಲಂದ್ರೂ ಒಂದು 100 ಪ್ರಕಾರದ ಕೆಲಸ ಬರ್ತಾವೆ. ಗೌಂಡಿ ಕೆಲಸ ಮಾಡ್ತೀನಿ, ನಾನು ಬಡಿಗೇರಿ ಕೆಲಸ ಮಾಡ್ತೀನಿ, ಎಲೆಕ್ಟ್ರಿಸಿಟಿ ಕೆಲಸ ಮಾಡ್ತೀನಿ, ಟ್ರ್ಯಾಕ್ಟರ್ ಹೊಡಿತೀನಿ, ಅಗ್ರೋ ಪ್ರೊಸೆಸಿಂಗ್ ಕೆಲಸ ಮಾಡ್ತೀನಿ. ಎಲ್ಲಿ ಕಡಿಮೆ ಬೀಳ್ತೈತೆ ಅಲ್ಲಿ ನಾ ಯಾವುದಾದ್ರೂ ಕಾಯಕ ಮಾಡ್ತೀನಿ. ನಾ ಮಾಡ್ಲಾರ್ದ ಮತ್ತೊಬ್ರಿಗೆ ಹೇಳಕ್ಕೆ ಹೋಗೋದು. ಅದಕ್ಕೆ ಅರ್ಥ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ನಾ ಪುಣ್ಯಾತ್ಮರಿಗೆ. ಮತ್ತೊಬ್ಬರಿಗೆ ಮಾತಾಡ್ಬೇಕಾದ್ರೆ ನೀವೇನು ಮಾಡ್ತೀರಿ ನೋಡ್ಕೊರಿ ಒಂದು ಸ್ವಲ್ಪ. ಎರಡನೇದು ನಾನು ಅವ್ರಿಗೆ ಕೇಳ್ತೀನಿ, ಅಲ್ರಿ ಬಸವ ತತ್ವ ಅಂತಿರಲ್ಲ, ಬಸವ ತತ್ವದೊಳಗೆ ದಾಸೋ ಅಂತೈತಿ ಮಾಡ್ತೀರಿ ಅಂದು ಮನ್ಯಾಗ ಅಂತ ಕೇಳಿದೆ. ಹುಣ್ಣಿಮೆಗೆ ಅಮಾಸಿಗೆ ನಮ್ಮ ಮನೆ ಗುರುಗಳು ಸ್ವಾಮಿಗಳು ಬರ್ತಾರೆ, ಅವತ್ತು ನಾವು ತೀರ್ಥ ತೊಗೊಂಡು ಅವ್ರಿಗೆ ಊಟ ಮಾಡಿಸ್ತೀವಿ ರೀ, ಇದು ದಾಸೋಹನ ಅಂತ ಕೇಳಿದ್ದು ನಾನು. ದಾಸೋಹ ಅಂದ್ರೆ ಸತ್ಯ ಶುದ್ಧ ಭಾವನೆಯಿಂದ ಕಾಯಕವನ್ನು ಮಾಡಿ ಗಳಿಸ್ಕೊಂಡು ಬಂದದ್ರಾಗ ಮೊದಲ ಯಾರಾದರೂ ಅವಶ್ಯಕತೆ ಉಳ್ಳಂಥ ವ್ಯಕ್ತಿಗೆ ಊಟ ಮಾಡಿಸಿ ಉಳಿದದ್ದನ್ನು ನೀವು ಉಣ್ಬೇಕಂತೈತಿ. ಹಿಂಗೇನಾರು ಮನ್ಯಾಗ ದಿನ ಯಾರಿಗಾರು ಊಟ ಮಾಡಿಸ್ತೀರೇನೋ ಅಂತ ಕೇಳಿದೆ. ಇಲ್ಲರಿ ನಮ್ಮ ಮನ್ಯಾಗ ಮಾಡು. ಯಾರ್ಯಾರು ಇವ್ರು ಹೇಳ್ತಾರಲ್ಲ ಇವ್ರಿಗೆಲ್ಲರಿಗೆ ಕೇಳಿದ್ನ. ಕೆಲವು ಮಂದಿ ಸ್ವಾಮಿಗಳು ಮಠದಾಗ ದಾಸೋಹ ಸಹಿತ ಇಟ್ಟಿಲ್ಲ. ನಾ ಹೇಳಿದೆ ಮಠದಾಗ ಕೋಟಿಗಟ್ಟಲೆ ಸಂಪತ್ತೈತಿ, 10 ಮಂದಿ ಬಂದು ಭಕ್ತರಿಗೆ ಪ್ರಸಾದ ಇಲ್ಲ. ಬರ್ರಿ ನಮ್ಮ ಮಠದಾಗ ದಿನ 5,000ದಿಂದ 10,000 ಮಂದಿಗೆ ಪ್ರಸಾದ ಮಾಡಿಸ್ತೀನಿ, ಎಂದೂ ಕಡಿಮೆ ಬಿದ್ದಿಲ್ಲ. ಕೊಟ್ಟವನು ಬಸವಣ್ಣ, ಉಣ್ಣವನು ಬಸವಣ್ಣ ಅಂತೀನಿ ನಾನು. ದಿನ 10,000 ಮಂದಿ ಊಟ ಮಾಡಿ ಹೋಗ್ತಾರೆ, ಪ್ರಸಾದ ತೊಗೊಂಡು ಹೋಗ್ತಾರೆ. ನಾವೆಂದೂ ಆ ಭಾವನೆಯನ್ನು ತಾಳಿಲ್ಲ, ಕೊಡವನು ಅವನ ತೊಗೊಂಡವನು ಅವನ ಅಂತ. ಅಷ್ಟೇ ಅಲ್ಲ, ಅವ್ರಿಗೆ ಕೇಳಿದ್ ನಾನು, ಬಸವಣ್ಣ ಸಮಾನತೆಯನ್ನು ಹೇಳ್ಯಾನ, ಏನರ ನಿಮ್ಮ ಜೀವನದೊಳಗೆ ಆಚರಣೆಯಲ್ಲಿ ತಂದಿರೇನು ಅಂತ ಕೇಳಿದೆ. ಸ್ವಾಮಿಗಳಿಗೆ ಕೇಳಿದೆ, ಯಾರಿದು ಹೇಳ್ತಾರಲ್ಲ ಸ್ವಾಮಿಗಳಿಗೆ ಭಾಳ ಚಂದಾಗ ಹೇಳ್ತಿರ್ತಾರೆ, ಅಲ್ಲೆಲ್ಲಿ ದೊಡ್ಡ ದೊಡ್ಡ ಮಠಗಳು ಕಟ್ಕೊಂಡಾರ, ಸಮಾನತೆ ಏನು ತಂದಿರೇನಂತ ಕೇಳಿದೆ. ಏನೂ ಇಲ್ಲ, ಎಲ್ಲಿ ಸಮಾನತೆ? ನಾನಂದೆ 12ನೇ ಶತಮಾನದೊಳಗೆ ಬಸವಣ್ಣ ಸ್ತ್ರೀ ಪುರುಷ ಸಮಾನತೆ ಹೇಳ್ಯಾನ, ವರ್ಣ ಸಮಾನತೆಯನ್ನು ಹೇಳ್ಯಾನ, ಜಾತಿ ಸಮಾನತೆಯನ್ನು ಹೇಳ್ಯಾನ, ವರ್ಗ ಭೇದವನ್ನು ಬಿಟ್ಟುಕೊಡ್ರಿ ಅಂತ ಹೇಳ್ಯಾನ. ನೀವೇನು ದಿನ ಪ್ರವಚನ ಮಾಡ್ಕೋತ ಅಡ್ಡಾಡ್ತಿರಲ್ಲ ಬಸವಣ್ಣವ್ರ ಹೆಸರಲ್ಲೇ, ಎಷ್ಟು ಮಂದಿ ಸಮಾನತೆ ತಂದಿರಿ ಅಂತ ಕೇಳಿ. ನಿಮ್ಮ ಮಠಕ್ಕೆ ಒಬ್ಬ ಹೆಣ್ಮಗಳನ್ನು ಮಾಡಬೇಕಾಗಿತ್ತಲ್ಲ, ಮಾಡಿರೇನಂತ ಕೇಳಿದೆ. ಸ್ತ್ರೀ ಪುರುಷ ಸಮಾನತೆ ಹೇಳ್ಯಾನಲ್ಲ ಬಸವಣ್ಣ, 800 ವರ್ಷದಾಗ ಒಬ್ಬರು ಮಾಡಿಲ್ರಪ್ಪ. ಇದಂಥ ಸಮಾನತೆ. ನಾ ಕೇಳಿದೆ, ನಿಮ್ಮ ಮಠಕ್ಕೆ ನಿಮ್ಮ ಅಣ್ತಂಬರು ನಿಮ್ಮ ಮನೆಯವ್ರನ್ನ ಬಿಟ್ಟು ಹೊರಗಿನವ್ರನ್ನ ಯಾರನ್ನಾರು ಎಂದರ ಮಾಡಿರೇನು ಉತ್ತರಾಧಿಕಾರಿ ಅಂತ ಕೇಳಿದೆ. ಹರಳಯ್ಯನವ್ರನ್ನ ಮನೆಯವ್ರನ್ನ, ಸಮಗಾರ ಹರಳಯ್ಯನ ಮನೆಯವ್ರನ್ನ, ಮಡಿವಾಳ ಮಾಚಿದೇವರ ಮನೆಯವ್ರನ್ನ, ಹಡಪದ ಅಪ್ಪಣ್ಣನ ಮನೆಯವ್ರನ್ನ ಕರ್ಕೊಂಡು ಬಂದು ಉತ್ತರಾಧಿಕಾರಿ ಮಾಡಿರೇನಂತ ಕೇಳಿದೆ. ಇಲ್ರಿ ಅಂತ. ಮತ್ತು ಹೆಂಗೆ ಬಸವ ತತ್ವ ಹೇಳಕ್ಕೆ ಯೋಗ್ಯರಾಕಿರಿ ನೀವು ಅಂತ ಕೇಳಿದೆ. ನಿಮ್ಮ ಮಠದೊಳಗೆ ನೌಕರರ ಯಾರು ಅದಾರ ಅಂತ ಕೇಳಿದೆ. ಎಲ್ಲ ಮೇಲ್ವರ್ಗದವರೇ ಅದಾರಿ ಅಂತ. ಬಾ ಅಂದೆ, ನಮ್ಮ ಮಠಕ್ಕೆ ಬರ್ರಿ. ನಮ್ಮ ಮಠದ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ವಡ್ರಮದಾನ, ನಮ್ಮ ಮಠದ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು ಸಮಗಾರ ಸಮಾಜದವದಾನ. ತಿಂಗಳ ಏನೂ ಇಲ್ಲ ಅಂತಂದ್ರು 10 ಕೋಟಿ ರೂಪಾಯಿ ವ್ಯವಹಾರ ಅವರ ನೋಡ್ಕೋತಾರೆ. ನನಗೆ ಯಾವಾಗಾರ ಅವಶ್ಯಕತೆ ಬಿದ್ದರೂ ಫೋನ್ ಮಾಡಿ ಕೇಳ್ತಾರೆ ಇರ್ಲಿಕ್ಕಂದ್ರೆ. ಎಲ್ಲ ಕೆಳಗಿನ ಸ್ಟಾಫ್ನು ಸಹಿತ ಎಲ್ಲ ಜಾತಿಯವರು ಅದಾರ, ಈ ಜಾತಿಯವ್ರು ಇಲ್ಲ ಅನ್ನಂಗಿಲ್ಲ. 1,000 ಜನ ಅದಾರ ನಮ್ಮ ಮಠದೊಳಗೆ. ಬೇರೆ 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 ಪ್ರಕಲ್ಪದ ಕೆಳಗೆ ಕೆಲಸ ಮಾಡೋರು. ನಾ 200 ಊರುಗಳು ದತ್ತಕ್ಕೆ ತೊಗೊಂಡೇನು ಸಾಲಿ. ಓದಾಕ ಬರ್ಲಾರ್ದ ಮಕ್ಕಳಿಗೆ ಪ್ರತಿಯೊಂದು ಸಾಲಿಗೆ ಒಬ್ಬ ಟೀಚರ್ ಮಠದಿಂದ ಇಟ್ಟು ನಾನು. 200 ಹಳ್ಳಿಗಳಲ್ಲಿ ಪ್ರತಿಯೊಂದು ಸಾಲಿಗೂ ಒಬ್ಬ ಟೀಚರ್ ನಮ್ಮವ್ರು. ನನಗೇನು ಸಿಗೋದಾದ್ರೆ ಏನೂ ಸಿಗೋದಿಲ್ಲ. ನಾ ಭಿಕ್ಷಾ ಬೇಡ್ಕೊಂಡು ಬಂದು ಅವ್ರಿಗೆ ಪಗಾರ ಕೊಡ್ತೀನಿ. ಅವ್ರ ಮಕ್ಕಳಿಗೆ ಊರಾನವ್ರು ಏನದಾರಲ್ಲ ಮಕ್ಕಳಿಗೆ ಕಲಿಸ್ಬೇಕು, ಯಾವ ಹುಡುಗರ ಜೀವನನೂ ಹಾಳಾಗಬಾರ್ದು, ಇಷ್ಟ ಕಳ್ಕಳಿದ. ಇದು ಬಸವಣ್ಣನ ತತ್ವ. ನನ್ನಲ್ಲಿ ಮೇಘಾಲಯದಿಂದ 200 ಮಕ್ಕಳದಾವೆ. ಅವ್ರಿಗೆಲ್ಲರಿಗೆ ವರ್ಷ ಏನೂ ಇಲ್ಲಂದ್ರೂ ಒಂದು ಹುಡುಗ 50,000 ರೂಪಾಯಿ ಖರ್ಚು ಮಾಡ್ತಾನೆ. ಚಲೋ ಕೇಟ್ರಿಂಗ್ ಕಾಲೇಜ್ಗೆ ಹಾಕಿ ಅವ್ರನ್ನ ಕಲಿಸಿ ಅವ್ರ ಕಾಲ ಮ್ಯಾಗ ನಿಲ್ಲಿಸಿ ನೌಕರಿ ಹಚ್ಚಿ ಅವ್ರ ಮನೆಗೆ ಕಳಿಸ್ತೀನಿ. 15 ವರ್ಷ ಆತಿ ಕೆಲಸ ಮಾಡಕತ್ತಿ. ಯಾರಿಗೆ ತಂದಿಲ್ಲ ತಾಯಿ ಇಲ್ಲ ಅಂಥ ಮಕ್ಕಳನ್ನ ಕರ್ಕೊಂಡು ಬಂದು ಅವ್ರಿಗೆ ಉಣಿಸಿ ತಿನ್ನಿಸಿ ಸಾಲಿ ಕಲಿಸಿ. ಇದು ಬಸವಣ್ಣನ ತತ್ವರಪ್ಪ. ನೀವು ಮಕ್ಕಳಿಗೆ ಫೀ ತಗೋತೀರಿ,
1,000 ರೂಪಾಯಿ ಕೊಟ್ಟರು ಸಹಿತ ಕಡಿಮೆ ಕೊಟ್ಟರೆ ನಡೆಯಂಗಿಲ್ಲ. ಮತ್ತೆ ಹೇಳ್ತಾರೆ ಜ್ಞಾನದ ದಾಸೋಹ ಮಾಡ್ತಾರೆ ಸ್ವಾಮಿಗಳಂತ. ಇವ್ರು ರೊಕ್ಕ ತೊಗೊಂಡು ಸಾಲಿ ಕಲಿಸೋದಿದೆ ಜ್ಞಾನ ದಾಸೋಹನಿ ಅಲ್ಲ. ಬಸವಣ್ಣ ಇದನ್ನು ಮಾಡೋಕ್ಕೆ ಹೇಳಿದ್ನ ಇಲ್ಲ, ಈ ತತ್ವ ಹೇಳಿಲ್ಲ ಬಸವಣ್ಣ. ಬಸವಣ್ಣ ನಮಗೆ ಇದನ್ನು ಕಲಿಸಲಿಲ್ಲ. ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಬಸವಣ್ಣ ಹೇಳಿದೆ. ನಾನು ಅದಕ್ಕಂತ ನಮ್ಮ ಕೈಯಿಂದ ಎಷ್ಟು ಸಾಧ್ಯಕೈತೆ ಅಷ್ಟು ಮಾಡೋಣ. ನಮ್ಮ ಮಠದಾಗ ನೀವೆಲ್ಲರೂ ಕೇಳಿರ 200 ರಸ್ತಾದನ್ನು ಬಿಡಾಡಿ ನಾಯಿಗಳು ತಂದು ಸಾಕಿನ ಶ್ವಾನ ಸೇವಾಧಾಮ ಅಂತ ಮಾಡಿ. ಹೆಂಗೆ ಗೋಶಾಲೆ ಐತಲ್ಲ ಹಂಗೆ ನಂದೊಂದು ನಾಯಿ ಶಾಲೆ ಐತಿ. ಯಾವ ಕಾಲು ಮುರಿದು, ಬಾಲ ಕತ್ತರಿಸಿದು, ಕಿವಿ ಕತ್ತರಿಸಿದು, ಹುಣ್ಣಾದು, ಕ್ಯಾನ್ಸರ್ ಆದು ನಾಯಿಗಳನ್ನ ತಂದು ಬಿಡ್ತಾರೆ. ಅವನ್ನೆಲ್ಲ ಉಪಚಾರ ಮಾಡಿ ಚಂದಾಗ ಅವನ್ನ ಜೋಪಾನ ಮಾಡ್ತೇನೆ. 200 ನಾಯಿ ಅದಾವ ನನ್ನ ಹತ್ರ. ಭವಿಷ್ಯದೊಳಗೆ ಇನ್ನೂ ಸಾವಿರ ನಾಯಿಗಳಿಗೆ ನಾ ಬದುಕಿಸ್ಬೇಕಂತೀನಿ. ಯಾಕಂತಂದ್ರೆ ಎಲ್ಲಾರ ಗಾಡಿ ಕೆಳಗೆ ಸಿಕ್ಕವು, ಏನು ಜೀವ ಐತಲ್ಲ. ಬಸವಣ್ಣ ಹೇಳಿದ್ದೆ ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳಿ. ಬರೇ ಮನುಷ್ಯರಲ್ಲಿ ಅಲ್ಲ, ಸಕಲ ಪ್ರಾಣಿಗಳಲ್ಲಿ. ಎಲ್ಲನೂ ಸಾಧ್ಯ ಆಕೈತಂತ ನಾವು ಒಟ್ಟ ಅನ್ನೋದಿಲ್ಲ. ನಾ ಹೇಳ್ತೇನಲ್ಲ ನನಗೆ ಎಷ್ಟು ಆಕೈತೆ ಅಷ್ಟು ಮಾಡ್ತೀನಿ ಅಂತ. ನೀವು ಎಲ್ಲನೂ ಮಾಡೋರು ಅಪ್ಪನಂಗೆ ಮಾತಾಡ್ತಿರಲ್ಲ, ಹಂಗೆ ಮಾತಾಡೋಕೆ ಹೋಗ್ಬೇಡ್ರಿ ಅಂತ ನಾ ಹೇಳ್ತೇನೆ. ನಿಮಗೆ ಎಷ್ಟು ನೀಗ್ತೈತಲ್ಲ ಅಷ್ಟೇ ಮಾತಾಡಿ. ದಯವಿಟ್ಟು ನಾವು ಬಸವಣ್ಣನ ಅನುಯಾಯಿಗಳು ಅಂತ, ಬಸವ ತತ್ವದ ಅನುಯಾಯಿಗಳು ಎಲ್ಲ ಶರಣರು. ನಾ ಇನ್ನೊಂದು ಮಾತವ್ರಿಗೆ ಹೀಗೆ ಕೇಳ್ತಿರ್ತೀನಿ, ಬಸವಣ್ಣ ಲಿಂಗಾಯತ ಆದ, ಸಮಗಾರ ಹರಳಯ್ಯ ಸಮಗಾರಾಗೆ ಉಳಿದ್ನಲ್ಲ ಯಾಕಂತ ನನ್ನ ಪ್ರಶ್ನೆ ಇವತ್ತಿಗೂ. ಮಡಿವಾಳ ಮಾಚಿದೇವ ಮಡಿವಾಳಾಗೆ ಯಾಕೆ ಉಳ್ದ, ಅವ ಯಾಕೆ ಮ್ಯಾಗ ಬರಲಿಲ್ಲ, ಅವ ಯಾಕೆ ಲಿಂಗಾಯತ ಆಗಲಿಲ್ಲ ಅಂತ ನನ್ನ ಪ್ರಶ್ನೆ ಅವ್ರಿಗೆ. ಅವ್ರನ್ನ ಯಾಕೆ ಮಾಡಲಿಲ್ಲಪ್ಪ ನೀವು? ಯಾಕಂದ್ರೆ ಅವ್ರೊಳಗೆ ವ್ಯವಹಾರ ಮಾಡಿಸಿದ್ರಿ ಅಂದ್ರೆ ಇದು ಹಾಕಿದ್ದಿಲ್ಲ. ಹೆಣ್ಗಂಡ ಕೊಡಿಸಿ ಅವ್ರನ್ನ ಕೂಡಿಸಿದ್ರಿ ಅಂದ್ರೆ ಬಸವಣ್ಣ ಹೆಂಗೆ ಕೂಡಿಸಿದ್ದ ಹಂಗೆ ಕೂಡಿಸಿದ್ರಿ ಅಂದ್ರೆ ಹಾಕಿದ್ದಲ್ಲ. ಈಗೇನು ನಿನ್ನೆ ಬಂದಿದ್ರಲ್ಲಿ ಇಲ್ಲಿ ಬಂದವ್ರು ನಮ್ಮ ಪತ್ರಕಾರ ಮಿತ್ರ ಕೇಳಿದ್ರು ಅವ್ರಿಗೆ, ಎಷ್ಟು ಮಂದಿ ನಿಮ್ಮ ಮನೆಯೊಳಗೆ ನೀವು ಅಂತರ್ಜಾತಿ ವಿವಾಹ ಮಾಡಿದವ್ರು ಇದ್ದೀರಿ? ಒಬ್ಬರದು ಬಾಯಿ ಬಿಚ್ಚಲಿಲ್ಲ. ಅವ್ರನ್ನ ಕೇಳ್ರಿ, ಹಿಂದಾಗಡೆ ನೀವು ಹೇಳ್ತಾರೆ. ಅವ್ರು ನನಗೆ ಹೇಳಿದ್ರು ನಮ್ಮ ಅಜ್ಜ ಅವರು, ಇವರೊಂದಿಬ್ಬರು ಮೂವರು ಅವ್ರನ್ನ ಜಗ್ಗಾಡಿದಾರೆ. ಅವ್ರನ್ನ ಮಾತಾಡೋದು ಸುಲಭ ರೀ, ಮಾಡೋದು ಭಾಳ ಕಷ್ಟ ಐತಿ. ಒಬ್ರು ಹೇಳಿದ್ರಂತ ನಮ್ಮ ಮನ್ಯಾಗ ಆಗೈತ್ರಿ ಅಂತ. ಅವ್ರ ಮನ್ಯಾಗ ಆಗೈತೆ ಅಂತಂದ್ರೆ ಮಾಡಿದ್ದಲ್ಲ, ಅದು ಆಗಿದ್ದಂತ ಹೇಳಿದ್ನ. ಮಾಡಿದ್ದಕ್ಕೆ ಆಗಿದ್ದಕ್ಕೆ ಭಾಳ ಅಂತರ ಇರ್ತೈತಿ. ನನ್ನ ಹತ್ರ ಬರ್ರಿ, ಯಾಕಂದ್ರೆ ಅದು ಓಡೇ ಹೋಗೈತಿ ಆಗೈತೆ ಅಂತಂದಾಗ ನೀವೇನು ಮಾಡಿರಿ ಅದ್ರ. ಒಬ್ಬವ ಚುರುಮುರಿ ತೊಗೊಂಡು ನಿಂತಿದ್ನಂತ ಹೊಳ್ಯಾಗ. ಆ ದಡಗನ ಕೈಗೆ ಏನೋ ಕಡಿತನ ಬಿತ್ತು ಚುರುಮುರಿ. ಗೋಳೆ ಮಾಡ್ಕೊಳಕ್ಕೆ ಹೋದ, ಹರ್ಕೊಂಡು ಹೋತು, ಗಂಗಾರ್ಪಣ ಮಸ್ತು ಅಂದ. ತಿಳಿತಂದಿದ್ರ ಅರ್ಥ ನೀವು? ಇವು ಸಮಾನತೆ ಅಲ್ಲ. ಇಂಥ ನಾಟಕ ಮಾಡಕ್ಕೆ ಹೋಗ್ಬೇಡ. ನನ್ನ ಹತ್ರ ಬರ್ರಿ, ನಾ ವರ್ಷ 4-8 ಲಗ್ನ ಅಂತರ್ಜಾತಿ ಲಗ್ನ ಮಾಡಿದಾಗ ಮಾಡಿಸ್ತೇನೆ. ಮತ್ತು ಅದು ಅವರು ಪ್ರೀತಿಸಿ ಬಂದವ್ರು ಅಲ್ಲ. ನಾನು ಹೇಳ್ತೀನಿ, ಈ ಹುಡುಗಿ ಐತಿ, ಈ ಹುಡುಗ ಅದಾನ, ಇಬ್ಬರಿಗೆ ಜಮಾಸ್ತೈತೆ ಅಂತ ನೋಡ್ರಿ ಅಂತ 2 ಮನೆಯವ್ರಿಗೆ ಹೇಳ್ತೀನಿ. ಹೇಳಿ ಸಮಗಾರ ಮನೆಯವರಿಗೆ ಮತ್ತು ಬಣಿಜ್ಯರ ಮನೆಯವ್ರಿಗೆ ಇದು ಮಾಡಿಸ್ತೀನಿ. ಸಮಗಾರಿಗೆ ಮತ್ತು ಬ್ರಾಹ್ಮಣರಿಗೆ ಮಾಡಿಸ್ತೀನಿ. ಬಸವಣ್ಣವ್ರು ಮಾಡಿದ್ರಲ್ಲ, ನಾವು ಯಾಕೆ ಮಾಡೋದು? ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕ್ರಿ. ಯಾಕೈತಿ, ಯಾಕೆ ಆಗೋದಿಲ್ಲ? ಅದಕ್ಕೆ ಯಾವುದನ್ನು ಮಾಡೋಕ್ಕಾಗೋದಿಲ್ಲ ಅಲ್ಲ, ಅದನ್ನ ಮಾತಾಡೋಕ್ಕೆ ಹೋಗ್ಬಾರ್ದು. ಕೆಲವು ಮಂದಿ ಆಯುಷ್ಯದಾಗ ಏನೂ ಮಾಡೋದಿಲ್ಲ, ಆದ್ರೆ ಭಯಂಕರ ಮಾತಾಡ್ತಿರ್ತಾವೆ. ಭಕ್ತಿ ಸುಭಾಷೆಯ ನುಡಿವೆ, ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಅಳವಡಿಸಿಕೊಳ್ಳುವೆ, ಮೇಲೆ ತಕ್ಕಡಿ ಭಗವಂತನ ಕೈಯಾಗ. ಏನಂತ? ಈ ಮನುಷ್ಯ ಮಾತಾಡಿದ್ದು ಒಂದ್ರಾಗಿಡ್ತಾನ ತಕ್ಕಡ್ಯಾಗ, ಮತ್ತು ಇವ ಮಾಡಿದ್ದು ಒಂದ್ರಾಗಿಡ್ತಾನ. ಒಂದು ಜವೆ ಕೊರತೆಯಾದಡೆ, ಒಂದು ಗೋಧಿ ಕಾಳಿನಷ್ಟು ಮಾತಿಗೂ ಮತ್ತು ಕೃತಿಗೆ ಕೊರತೆ ಆಯಿತು ಅಂತಂದ್ರೆ, ನೀ ಮಾತಾಡಿದ್ದು ಹೆಚ್ಚಾತು, ಮಾಡಿದ್ದು ಕಡಿಮೆ ಆಯ್ತು ಅಂತಂದ್ರೆ ತಕ್ಕಡಿ ಒತ್ತಟ್ಟು ಇಳಿತೈತಿ. ಒಕ್ಕಡೆ ಇದು ಸಮ ಆಗಲಿಲ್ಲ ಅಂದರೆ ಎನ್ನ ನದ್ದಿ ನೀನದ್ದು ಹೋಗ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ್ಯಾರ. ಹಂಗೆ ನಾ ಅಂತೇನೆ, ನಾವು ಕಡಿಮೆ ಮಾತಾಡಬೇಕು, ಹೆಚ್ಚು ಕೆಲಸ ಮಾಡಬೇಕು. ಎಲ್ರಿಗೆ ಎಷ್ಟು ಪ್ರೀತಿ ಈ ಕಾರ್ಯಕ್ರಮ. ನಮ್ಮ ನಾಗನಸೂರಾಜ ಒಂದೇ ಮಾತು ಹೇಳಿದ, ಎಲ್ಲರೂ ರೋಷ ಇದೆ. ನಮ್ಮ ದೇವತೆಗಳನ್ನು, ನಮ್ಮ ರೀತಿ ರಿವಾಜುಗಳನ್ನು, ಈ ಮೂಢನಂಬಿಕೆ ಆ ಮೂಢನಂಬಿಕೆ ಅಂತ ಏನು ಜರದು
ಸಮಾಜದ ಶ್ರದ್ಧೆಯನ್ನು ಹಾಳು ಮಾಡಿ ಹಿಂದೂ ಧರ್ಮವನ್ನು ಅಪ್ರತ್ಯಕ್ಷವಾಗಿ ಬಸವಣ್ಣನವರ ತತ್ವಗಳನ್ನು ತಿರುಚಿ ಮುರುಚಿ ಏನೇನೋ ಕೆಲಸ ಮಾಡ್ತಾರಲ್ಲ, ಅದು ಮಾಡಬಾರ್ದು ಅನ್ನೋದು ಎಲ್ಲರ ಕಳಕಳಿಯಾಗಿದೆ. ಎಲ್ಲ ಪೂಜ್ಯರು ಬೇರೆ ಬೇರೆ ಜಿಲ್ಲೆಗಳಿಂದ, ಬೆಳಗಾವಿಯಿಂದ, ಬಾಗಲಕೋಟೆಯಿಂದ, ಗದಗಿನಿಂದ, ವಿಜಯಪುರದಿಂದ ಹೇಳಿದ್ರಲ್ಲಪ್ಪ ಅವರು, ಈ ಕಲ್ಯಾಣ ಕರ್ನಾಟಕದ 5 ಜಿಲ್ಲೆಗಳಿಂದ ಪೂಜ್ಯರು ಬರೀ ಫೋನ್ ಮಾಡಿ ಹೇಳಿದರೆ, ಫೋನ್ ಮಾಡಿ ವಿನಂತಿ ಮಾಡಿಕೊಂಡ್ರೆ ಎಲ್ಲ ಪೂಜ್ಯರು ನಮ್ಮ ಮ್ಯಾಗ ಕರುಣೆ ಇಟ್ಟು, ಎಲ್ಲರ ಮ್ಯಾಗೂ ಕರುಣೆ ಇಟ್ಟು ಪೂಜ್ಯರು ಬಂದಾರ. ಅದು ಬಂದಾರಂದ್ರೆ ಇನ್ನು ಯಾವ ಜನ್ಮದಾಗ ನಾವು ಹೊಳೆ ತೀರಿಸ್ಬೇಕೋ ಗೊತ್ತಿಲ್ಲ. ಅದ್ರಾಗ ಈ ಕಡೆ ಬರಬೇಕಾದ್ರೆ ಎಲ್ಲರೂ ಅಂತಿದ್ರು ಭಾಳ ತಂಪೈತಂತ್ರಿ ಶಾಪುರದಾಗ, ಏನು ಕಂಬಳಿ ತೊಗೊಂಡು ಬರೋಣ, ಸ್ವೆಟ್ರ್ ತೊಗೊಂಡು ಬರೋಣ ಅಂತಂದ್ರೆ ಅವರು, ಇಲ್ರಿ ನೀವು ಇದ್ದಂಗೆ ಬರ್ರಿ, ಹೆಂಗೆ ಆಕ್ಕೈತಿ ಅಂದೀವಿ. ಕೆಲವು ಮಂದಿ ಬಂದಿದ್ರು ಮುಂಜಾನೆ ಹಿಡ್ದ ಹೆಂಗೆ ಅನಿಸ್ತ್ರಿ ಅಂತ ಕೇಳಿದೆ, ಥಂಡ್ಯಾಗ ಕಾಸ್ಕೊಂಡಾಗ ಆಗಕತ್ತೈತ್ರಿ ಅಂತಂದ್ರು. ಚಳಿಗಾಲದಾಗ ಏನು ಬೆಂಕಿ ಮುಂದೆ ಕಾಸ್ಕೋತೀವಲ್ಲ ಹಂಗೆ ಕಾಸ್ಕೊಂಡಾಗ ಆಗಕತ್ತೈತ್ರಿ ಅಂತಂದ್ರು. ಹಂಗಾದ್ರೆ ನಮ್ಮ ರೈತ ಇಂಥದ್ರಾಗ ಹೊಲ್ದಾಗ ಕೆಲಸ ಮಾಡ್ತಾನಲ್ಲ, ಅವ ಹೆಂಗೆ ಮಾಡ್ತಿರ್ಬೇಕ್ರಿ ಅವರ ತನ್ನ. ಯಾಕಂದ್ರೆ ನಾವು ಆಯಾ ಭಾಗದಾಗ ನಮಗೆ ರೂಢಿ ಆಗ್ಯಾವ. ಕೆಲ ಮಂದಿ ಇದ್ರಾಗ ಹೊಳೆಸಾಲ ಮಂದಿ ಐತಿ, ಕೆಟ್ಟ ತಂಪನಾಗಿದ್ದ ಮಂದಿ ಐತಿ. ಈ ಕಡೆ ಬಂದು ರೂಢಿ ಇರಲಿಲ್ಲ. ಆದಾಗ್ಯೂ ಸಹಿತ ಈ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶ ಆಯ್ತಂದ್ರೆ ನಮ್ಮೆಲ್ಲ ಪೂಜ್ಯರು ನಮ್ಮ ಮೇಲಿನ ಅನುಕಂಪದಿಂದಾಗಿ, ನಮ್ಮನ್ನು ಹರಿಸೋದಕ್ಕಾಗಿ ಕಾಡಸಿದ್ದೇಶ್ವರ ಸ್ವಾಮಿ ಮತ್ತು ಇವರು ಉಳು ಸ್ವಾಮಿಗಳು ಮಾಡಕತ್ಯಾರ. ಅವರಿಗೆ ನಾವು ಬೆನ್ನೆಲುವಾಗಿ ನಿಂದಿರಬೇಕು ಅಂತಕ್ಕಂಥ ಕಳಕಳಿಯಿಂದ ಇವ ಸ್ವಾಮಿನ ಒಬ್ಬನ ಬಿಟ್ಟರೆ ಒಬ್ಬನ್ನ ಏನಾರ ಮಾಡಬಾರ್ದು ಯಾರಾರ. ಅದಕ್ಕೆ ನಾವೆಲ್ಲರೂ ಎಲ್ಲರಿಗೂ ಈ ಧೈರ್ಯ ಬರೋದಿಲ್ಲ, ಈ ಒಂದು ಜರ ಮಂಡ ಧೈರ್ಯ ಐತಿ, ಅದಕ್ಕೆ ನಾವು ಹಿಂದೆ ನಿಂತರೆ ಸಾಕು ಅಂತ ತಿಳ್ಕೊಂಡು ಕಾಡಸಿದ್ದೇಶ್ವರ ಸ್ವಾಮಿ ಆಗ್ಲಾರ್ದ ಮತ್ತೆ ಯಾರಾಗಿದ್ರೆ ಇಡ್ತೀವಿ ಮಣ್ಣು ಮಾಡ್ತಿದ್ರು. ನಿಮ್ಗೆ ಹೇಳ್ತಾನೆ, ಈಗೆಲ್ಲರೂ ಬಂದಾಗ್ಯಾರ. ಬಂದು ನನಗೆ ಹೇಳ್ತಾರೆ, ಅಪ್ಪವ್ರು ಸಾಕು ಬಿಡ್ರಲ್ಲಿ, ಸಾಕ್ರಿ ಆಗಿ ಹೋತಲ್ರಿ ಬಿಡ್ರಿ, ಇನ್ನೊಂದು ಜರ ನೋಡು ಅಂತ ನಾ ಅಂತೀನಿ. ಇಲ್ರಿ ಅಪ್ಪ ಸಾಕ್ರಿ ಅಂತ. ಇನ್ನೊಂದು 4 ಜಿಲ್ಲೆ ಅದಾವು ಎಲ್ಲ ಮಾಡಿ ಮುಗಿಸೋಣಂತ ನಾ, ಇಲ್ರಿ ಸಾಕ್ರಿ ನಮ್ಗೆ ರಗಡಾಗೈತಿ. ಈಗ ನಾ ಅಂದೆ, ಬರ್ರಿ ನೀವು ಬಸವಣ್ಣವ್ರ ವಚನ ತೊಗೊಂಡು ಬರ್ರಿ, ಶರಣರ ವಚನ ನಾನು ಬರ್ತೀನಿ. ಯಪ್ಪ ಆ ವಚನನೂ ಬಿಡು, ಎಲ್ಲ ಬಿಡು, ನಮ್ಮನ್ನು ಕೈ ಬಿಡು ಸಾಕು ಮೊದಲತ್ತಂತ. ಅಜ್ಜ ಅವ್ರು ಹಂಗೆ ಅನ್ಬೇಡ್ರಿ, ನೀವ್ಯಾರೂ ನಮ್ಮನ್ನು ಬಿಟ್ಟು ಹೊರತಿಲ್ಲ. ಎಲ್ಲ ಪೂಜ್ಯರ ಬಗ್ಗೆ ನನಗೆ ಗೌರವ ಐತೆ. ಅದ್ರಾಗ ಕೆಲವು ಮಂದಿ ಒಂದು ಜರ ಹುಚ್ಚುಚ್ಚನಂಗೆ ಮಾಡ್ತಿರ್ತಾವೆ, ಅವು ಸ್ವಾಭಾವಿಕ. ಸಮಾಜ ಅಂದಾಗ ಎಲ್ಲ ನಮ್ಮನಿಗೆ ಇರ್ತಾವೆ. ಅವ್ನು ಭಾಳ ಮನುಷ್ಯಗೆ ಹಚ್ಕೋಬಾರ್ದು. ಭಾಳ ಕೆಟ್ಟ ವೈಯಕ್ತಿಕವಾಗಿ ಬೈತಿರ್ತಾವೆ. ಕೆಲವೊಂದಕ್ಕಂತರೂ ಏನೋ ತಾಳಿರಂಗಿಲ್ಲ, ತಂತ್ರ ಇರಂಗಿಲ್ಲ. ಅವ ಕಾಡಸಿದ್ದೇಶ್ವರ ಸ್ವಾಮಿ ಸಣ್ಣವಿದ್ದಾಗ ಮನೆ ಬಿಟ್ಟು ಓಡಿ ಹೋಗ್ಯಾನ, ಏನೋ ಊರಾಗ ಭಾನ್ಗಡಿ ಮಾಡಿ ಹೋಗ್ಯಾನ, ಹೋಗಿ ಮಠದಾಗ ಕಂಡಾಪಟ್ಟಿ ರೊಕ್ಕ ಮಾಡ್ಯಾನ. ಅವ್ರ ಮಂದಿಗೆ ಸಿಕ್ಕಾಪಟ್ಟೆ ರೊಕ್ಕ ಕೊಟ್ಟಾನ. 40 ಎಕರೆ ದ್ರಾಕ್ಷಿ ಹಚ್ಚಾರ ಅವ್ರ ಮನೆಯವರು. ಹಿಂಗೆ ಏನೇನೋ ಬರೆದಿದ್ರು ಅಂತ ನನಗೆ ಒಬ್ರು ಇಲ್ಲಿಯವ್ರು ಫೋನ್ ಮಾಡಿ ಹೇಳಿದ್ರು. ನಾನು ಓದಿದ್ದಿಲ್ಲ. ನಾಂದ್ಯ ಏನು ಪುಣ್ಯಾತ್ಮಗೆ ಎಲ್ಲಿ ಇಂಥ ಹೊಲಸು ಕನಸು ಯಾವಾಗ ಬೀಳ್ತಾವೆ ಯಾರಿಗೂ ಗೊತ್ತಿವ್ರಿಗೆ. 40 ವರ್ಷ ಆತು ನಾ ಮನೆ ಬಿಟ್ಟಿಂದ. ನಾನು ಕನಸಿನಾಗ ಸಹಿತ ಮನೆಯವ್ರು ನೆನಪಾಗಿಲ್ಲ ಇವತ್ತಿನ ತನಕ ನನಗೆ. ನಾ ಮನೆಯವ್ರಿಗೆ ಯಾವ ದಿವಸ ನನಗೆ ನೆನಪಾಗ್ತಾರೆ ಅಂದ ಮರಣ ಬರಬೇಕು ಅಂತ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಯಾಕಂದ್ರೆ ಕಾರ್ಕೊಂಡು ಬಂದದ್ದನ್ನು ಹೊಳ್ಳಿ ನೆಕ್ಕಕ್ಕೆ ನಾ ಎಂದೂ ಹೋಗೋ ಮನುಷ್ಯ ಅಲ್ಲ. ಆದರೂ ಸಹಿತ ಕಾಡಸಿದ್ದೇಶ್ವರ ಸ್ವಾಮಿ ಮನೆಗೆ ಹೋಗ್ಕಾನ, ರಾತ್ರಿನ ಕಾಳತಂದಲೇ ಹೋಗಿ ಬರ್ತಾನೆ, ಏನೇನೋ ಬರೆದಿದ್ರಂತ. ನಾಂದ ದೇವರು ಸದ್ಬುದ್ಧಿ ಕೊಡಲಿ ಆ ಪುಣ್ಯಾತ್ಮರಿಗೆ, ದೇವರು ಸದ್ಬುದ್ಧಿ ಕೊಡಲಿ. ಇದಕ್ಕಿಂತ ಹೆಚ್ಚಿಗೆ ಏನು ಕೇಳೋದೈತಿ? ಆಮ್ಯಾಗ ಅವ್ರ ಮನ್ಯಾಗೂ ಹೆಂಡ್ರು ಮಕ್ಕಳು ಅದಾವು, ಎಲ್ಲ ಸುಖದಿಂದಿರಲಿ. ನಾವು ಸುಮ್ಮನೆ ಯಾಕೆ ಶಾಪ ಕೊಡಬೇಕು? ಈ ಮುಂಡೆ ಮಗ ಶಾಪ ಕೊಟ್ಟನಂದ್ರೆ ಪಾಪ ಅವು ಹೆಂಡ್ರ ಮಕ್ಕಳಿಗೆ ತೊಂದರೆ ಆಕೈತಿ. ಅದಕ್ಕೆ ಅವ್ಕರು ನೋಡಿ ಇವಕ್ಕೇನು ಅನ್ಬಾರ್ದು. ದೇವ್ರು ಅವ್ಕರು ಪಾಪ ಪುಣ್ಯ ಎಲ್ಲ ಅವ್ರು ನೋಡ್ತಾನೆ. ಈ ಜಗತ್ತಿನಾಗ ಎಲ್ಲ ನೋಡಾವ ದೇವ್ರೊಬ್ಬ ಅದಾನ. ಎಲ್ಲ ಅದ್ರ ಮ್ಯಾಗೂ ಸಹಿತ ಒಂದೈತಿ, ಅದಕ್ಕೆ ಕಾಲ ಅಂತ ಕರೀತಾರೆ, ಸಮಯ ಅಂತ. ಸಮಯ ಎಲ್ಲಕ್ಕೂ ಉಪಾಯ ಮಾಡ್ತಿರ್ತೈತಿ. ಅದಕ್ಕೆ ಯಾವುದಕ್ಕೂ ನಾವು ಏನೂ ಉಪಾಯ ಮಾಡಬಾರ್ದು. ನಾವು ನಮ್ಮ ಕೆಲಸ ಮಾಡ್ಕೋತ ಹೋಗಬೇಕು ಅಂತ. ಅದಕ್ಕೆ ಇಂಥ ಪರಿಸ್ಥಿತಿಯೊಳಗೆ ಸ್ವಾಮಿಗಳನ್ನ ಒಬ್ಬರನ್ನ ಬಿಡಬಾರ್ದು ಅಂತ ತಿಳ್ಕೊಂಡು ಎಲ್ಲ ಪೂಜ್ಯರು ಕಾಡಸಿದ್ದೇಶ್ವರ ಸ್ವಾಮಿಗಳು, ಸೂಗೂರೇಶ್ವರ ಸ್ವಾಮಿಗಳ ಮೇಲೆ ಕರುಣೆ ಕೃಪೆಯನ್ನು ಮಾಡಿ ಏನು ಬಂದಾರೆಲ್ಲರೂ, ಆ ಎಲ್ಲ ಪೂಜ್ಯ ಪಾದಂಗಳಿಗೆ ನಾನು ಶತಶಃ ಶಿರವಾಗಿ ಕೃತಜ್ಞತೆಗಳನ್ನು ಮತ್ತು ಅಭಿವಾದನೆಗಳನ್ನು ಅರ್ಪಿಸ್ತೀನಿ. ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.